ಅಭಿನವಗುಪ್ತಪಾದರು ನನ್ನ ಮನಸ್ಸಿನಲ್ಲಿ ಮನೆ ಮಾಡಿ ಸುಮಾರು 30 ವರ್ಷ ಆಯಿತು. ಅದಕ್ಕೆ ಮೊದಲು ಹಾಗೆಯೇ ಬಹು ವರ್ಷಗಳು ಶಂಕರಾಚಾರ್ಯರು ಮನಸ್ಸಿನಲ್ಲಿ ಮನೆ ಮಾಡಿದ್ದರು. ಅದಕ್ಕೆ ಹಿಂದೆ ಬಹು ವರ್ಷಗಳು ನಾಗಾರ್ಜುನಪಾದರು ಮನಸ್ಸಿನಲ್ಲಿ ಮನೆ ಮಾಡಿದ್ದರು. ಮನೆ ಮಾಡಿದವರು ಯಾರೂ ಮನೆ ಬಿಟ್ಟು ಹೋಗಿಲ್ಲ. ಈಗ ಅಭಿನವಗುಪ್ತರು ಆ ಇಬ್ಬರನ್ನು ಒಳಗೊಂಡು ಮನೆಯಲ್ಲಿ ಇದ್ದಾರೆ. ಇದಕ್ಕೆ ಕಾರಣ ಸ್ವಲ್ಪ ಸ್ವೀಯ ಅದಕ್ಕೊಂದು ಪ್ರವೇಶ ಮಾಡಿಕೊಡಬೇಕು. ಅಭಿನವಗುಪ್ತರ ಮೇಲೆ ಒಲವು ಬಂದದ್ದು 2 ಸಂದರ್ಭಗಳಲ್ಲಿ. ಒಂದು, ಕಾಶ್ಮೀರದ ಪಂಡಿತರೊಬ್ಬರು ಶ್ರೀಕಂಠ ತೋಷಾಖಾನಿ ಅಂತ, ಅವರು ಕಾಶ್ಮೀರಿ ಸಂಸ್ಕೃತ ನಿಘಂಟುವಿನ ಸಂಪಾದಕರಾಗಿದ್ದವರು. ಅವರು ಜೆ ಕೃಷ್ಣಮೂರ್ತಿಗಳ ಅಭಿಮಾನಿ. ಜೆ ಕೃಷ್ಣಮೂರ್ತಿಗಳು ವರ್ಷದಲ್ಲಿ ಒಂದು 20 ದಿವಸ ಬೆಂಗಳೂರಿನಲ್ಲಿ ಉಪನ್ಯಾಸ ಮಾಡೋ ಕಾರ್ಯಕ್ರಮ ಇಟ್ಕೊಳ್ತಾ ಇದ್ರು ಅವರು. ಆ ಹೊತ್ತಿಗೆ ಇವರು ಜಮ್ಮುವಿಂದ ಇಲ್ಲಿಗೆ ಬಂದು ಆ 20 ದಿವಸ ಬೆಂಗಳೂರಿನಲ್ಲಿ ನಮ್ಮನೆ ಹತ್ತಿರಲ್ಲೇ ಇನ್ನೊಬ್ಬ ಸ್ನೇಹಿತರ ಮನೆಯಲ್ಲಿ ಇರ್ತಾ ಇದ್ರು ಅವರು. ಹಾಗಾಗಿ ಅವರು ತೋಷಾಖಾನಿಯವರಿಗೂ ನಮಗೂ ಸಂಪರ್ಕ. ನಮ್ಮನ್ನು ಕಂಡು ತುಂಬ ವಿಶ್ವಾಸ. ನನ್ನ ಹೆಂಡತಿಯನ್ನು ಕಂಡವರಿಗೆ ತುಂಬ ವಿಶ್ವಾಸ. ಬರ್ತಾನೇ ಇದ್ರು ಮನೆಗೆ, ಬೆಳಗಾಗಿದ್ದರೆ ಮನೆಗೆ ಬರೋರು. ಅವರು ಕಾಶ್ಮೀರ ಶೈವ ದರ್ಶನದ ದೀಕ್ಷೆಯನ್ನು ಪಡೆದಿದ್ದವರು. ಶಕ್ತಿಪಾತದ ಒಂದು ಅನುಭವವನ್ನ ಅವರು ಪಡ್ಕೊಂಡಿದ್ದವರು. ಹೀಗಾಗಿ ಈ ಕಾಶ್ಮೀರ ಶೈವದ ಒಂದು ಪ್ರವೇಶ ನನಗೆ ಆದದ್ದು ಅವರ ಮೂಲಕ. ತುಂಬಾ ವರ್ಷಗಳ ಹಿಂದಿನ ಮಾತದು. ಅನಂತರದಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ನ್ಯಾಯಾಧೀಶರಾಗಿದ್ದ ಜೆ ರುದ್ರಪ್ಪ ಅನ್ನೋರು ಕಾಶ್ಮೀರ ಶೈವದ ಮೇಲೆ ತುಂಬ ವಿಶ್ವಾಸವನ್ನು ಪಡೆದುಕೊಂಡು ಅದರ ಮೇಲೆ ಪುಸ್ತಕಗಳನ್ನು ಬರೆದರು. ಕನ್ನಡದಲ್ಲಿ ಕಾಶ್ಮೀರ ಶೈವ ದರ್ಶನದ ಮೇಲೆ ಪುಸ್ತಕಗಳನ್ನು ಬರೆದವರು ಅವರೇ ಮೊದಲು, ಜೆ ರುದ್ರಪ್ಪ ಅಂತ. ಅವರು ಹಲವು ಸಂಸ್ಕೃತ ಗ್ರಂಥಗಳ ವಿಶ್ಲೇಷಣೆಗೆ ನನ್ನ ಹತ್ರ ಪದೇ ಪದೇ ಬರ್ತಾ ಇದ್ರು. ಅವರು ತೀರಿಕೊಳ್ಳುವವರೆಗೂ ಬರ್ತಾ ಇದ್ರು ಅವರು. ಹೀಗಾಗಿ ಈ ಕಾಶ್ಮೀರ ಶೈವ ದರ್ಶನದ ಮೂಲ ಗ್ರಂಥಗಳು ನನ್ನ ಪರಿಚಯಕ್ಕೆ ಬಂದವು. ಆಮೇಲೆ ಅಕಸ್ಮಾತ್ತಾಗಿ ಯಾರೋ ಕಾರಣ ಇಲ್ಲದೇನೆ, ನನ್ನ ನಿರೀಕ್ಷೆ ಇಲ್ಲದೇನೆ, ಆ ಕಾಶ್ಮೀರದ ಹಿಂದಿನ ಮಹಾರಾಜರು ಪ್ರಕಟಿಸಿದಂಥ ಎಲ್ಲ ಗ್ರಂಥಗಳನ್ನು ಒಂದು ದಿವಸ ತಗೊಂಬಂದು ಕೊಟ್ಟರು ನನಗೆ. ಯಾಕೆ ಕೊಟ್ಟರೋ, ನಾನು ಯಾವ ರೀತಿಯಿಂದ ಅದನ್ನು ನಿರೀಕ್ಷೆ ಮಾಡಿದ್ನೋ ಗೊತ್ತಿಲ್ಲ. ಅಂತೂ ಎಲ್ಲ ಸಾಮಗ್ರಿ ನಮ್ಮ ಮನೆಯಲ್ಲಿ ಬಂತು. ಬಂದ ಮೇಲೆ ಓದದೇ ಇರೋದು ಹೇಗೆ? ಪಾಪ ವಿಶ್ವಾಸದಿಂದ ಅವರು ಕೊಟ್ಟ ಮೇಲೆ ಓದಬೇಕಲ್ಲ. ಹೀಗೆ ಅಭಿನವಗುಪ್ತನ ಮೇಲೆ ಒಂದು ಅನುರಾಗ ಬೆಳೆದದ್ದು. ಅಲ್ಲಿಯವರೆಗೆ ನಾನು ಮಾಡಿದ ಕೃಷಿಯಲ್ಲಿ ಭರತ ಮುನಿಯ ನಾಟ್ಯಶಾಸ್ತ್ರದ ಮೇಲೆ ಅಭಿನವಗುಪ್ತರು ಬರೆದಂಥ ಅಭಿನವ ಭಾರತಿ, ಆನಂದವರ್ಧನನ ಧ್ವನ್ಯಾಲೋಕದ ಮೇಲೆ ಅವರು ಬರೆದಂಥ ಲೋಚನ, ಮತ್ತು ಘಟಕರ್ಪರ ಕಾವ್ಯದ ಮೇಲೆ ಅವರು ಬರೆದಂಥ ಒಂದು ವಿವೃತ್ತಿ, ಇಷ್ಟು ಮಾತ್ರ ನನ್ನ ಪರಿಚಯಕ್ಕೆ ಬಂದಿತ್ತು. ಇದರಲ್ಲಿ ಏನು, ಅಭಿನವಗುಪ್ತರ ಹೆಸರು ಮಾತ್ರ ಮನಸ್ಸಿನಲ್ಲಿ ಉಳಿಕೊಳ್ತಾ ಅಷ್ಟೇ. ಈಗ ನಾವು ರುಯಕ, ಭಟನಾಯಕ, ಲೋಲ್ಲಟ, ಶಂಕುಕ ಅಂತ ಹೇಳಿದಾಗ ಬರೀ ಹೆಸರುಗಳು. ಇಷ್ಟು ಮಾತ್ರ ಅಲ್ಲದೇನೆ ಹೆಚ್ಚಾಗಿ ಆಳವಾಗಿ ಅಭಿನವಗುಪ್ತರ ಪ್ರವೇಶ ಇರಲಿಲ್ಲ. ಅನಂತರದಲ್ಲಿ ಅವರ ಶಾಸ್ತ್ರ ಗ್ರಂಥಗಳನ್ನು ನೋಡುವಾಗ ಅವರ ಮೂರ್ತಿ ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಮೂಡಿಕೊಳ್ಳೋದು ಸಾಧ್ಯ ಆಯಿತು. ಅಭಿನವಗುಪ್ತರು 10ನೇ ಶತಮಾನದವರು. ಅವರು ಒಂದು ಗ್ರಂಥ ಪ್ರಕಟ ಆದದ್ದು 988ರಲ್ಲಿ ಅಂತ ಖಚಿತ ಆಗಿದೆ. ಇನ್ನೊಂದು ಪ್ರತ್ಯಭಿಜ್ಞಾ ವಿವೃತಿ ವಿಮರ್ಶಿನಿ ಅಂತನ್ನೋ ಗ್ರಂಥ
ಪ್ರಕಟ ಆದದ್ದು 1014 AD. ಇಷ್ಟು ಅವರ ಕಾಲದ ಮೇಲೆ ನಮಗೆ ನಿರ್ದಿಷ್ಟವಾಗಿ ದೊರಕತಕ್ಕಂಥ ಸಾಮಗ್ರಿ. ಮತ್ತೆ ಅವರು ನರಸಿಂಹಗುಪ್ತ ಅಂತನ್ನೋರ ಮಗ, ತಂದೆಯಿಂದಲೇ ಅವರಿಗೆ ಶೈವ ಧರ್ಮದ ದೀಕ್ಷೆ ಆಯಿತು. ಮತ್ತೆ ಅವರು ಗುರುಗಳ ಹತ್ತಿರ, ಸುಮಾರು 30 ಗುರುಗಳ ಹತ್ತಿರ ಅವರು ವ್ಯಾಸಂಗ ಮಾಡಿದರು. ಬೇರೆ ಬೇರೆ ಶಾಸ್ತ್ರಗಳನ್ನು ಅವರೇ ಒಂದು ಕಡೆ ಹೇಳಿದ್ದಾರೆ. ಆಮೋದಾರ್ಥಿ ಯಥಾ ಭೃಂಗ ಪುಷ್ಪಾತ್ ಪುಷ್ಪಾಂತರಂ ವ್ರಜೇತ್, ವಿಜ್ಞಾನಾರ್ಥಿ ತಥಾ ಶಿಷ್ಯೋ ಗುರೋಃ ಗುರುವಂತರಂ ವ್ರಜೇತ್ ಅಂತನ್ನೋ ಮಾತನ್ನು ಅವರೇ ಆಡಿದ್ದಾರೆ. ಹೇಗೆ ದುಂಬಿ ಹೂವಿನ ಮಕರಂದ ಬೇಕು ಅಂತ ಹೇಳಿ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹೋಗುತ್ತೋ, ಹಾಗೆ ವಿಜ್ಞಾನವನ್ನ ಅಪೇಕ್ಷೆ ಮಾಡೋ ವಿದ್ಯಾರ್ಥಿ ಶಿಷ್ಯನಾದವನು ಒಂದು ಗುರುವಿನಿಂದ ಇನ್ನೊಂದು ಗುರುವಿನ ಹತ್ತಿರ ಹೋಗಬೇಕು. ವಿಜ್ಞಾನಾರ್ಥಿ ತಥಾ ಶಿಷ್ಯೋ ಗುರೋಃ ಗುರುವಂತರಂ ವ್ರಜೇತ್ ಅಂತನ್ನೋ ಮಾತನ್ನು ಅವರೇ ಆಡಿದ್ದಾರೆ. ಸುಮಾರು 30 ಜನ ಶಿಷ್ಯರಲ್ಲಿ ಅನೇಕ ಶಾಸ್ತ್ರಗಳ ಅಭ್ಯಾಸವನ್ನು ಅವರು ಮಾಡಿದರು. ಮುಖ್ಯವಾಗಿ ಶಂಭುನಾಥ ಅನ್ನೋ ಜಾಲಂಧರ ಪೀಠದ ಗುರುಗಳ ಹತ್ತಿರ ಇವರು ಪ್ರತಿಭಿಜ್ಞಾ ದರ್ಶನವನ್ನು ವಿಶೇಷವಾಗಿ ಅಧ್ಯಯನ ಮಾಡಿದ್ದು. ಶ್ರೀ ಶಂಭುನಾಥ ಭಾಸ್ಕರ ಚರಣ ನಿಪಾತ ಪ್ರಭಾಪಗತ ಸಂಕೋಚಂ ಅಭಿನವಗುಪ್ತ ಹೃದಂಬುಜಂ ಅಂತ ಒಂದು ಮಾತಾಡಿದ್ದಾರೆ ಅವರು. ಈ ಶಂಭುನಾಥ ಅಂತನ್ನೋರು ಸೂರ್ಯ, ಶಂಭುನಾಥ ಭಾಸ್ಕರ, ಚರಣ ಅಂದ್ರೆ ಅದ್ರ ಕಿರಣಗಳು, ಸೂರ್ಯನ ಕಿರಣಗಳು, ನಿಪಾತ ಅದು ಬಿದ್ದದ್ರಿಂದ ಅಪಗತ ಸಂಕೋಚಂ ಮುದುಡಿಕೊಂಡಿದ್ದು ತೆರೆಕೊಳ್ಳೋ ಹಾಗಾಯಿತು. ಯಾವುದು? ಅಭಿನವಗುಪ್ತ ಹೃದಂಬುಜಂ, ಅಭಿನವಗುಪ್ತನ ಹೃದಯ ಅಂತನ್ನೋ ಕಮಲ ಇದೆಯಲ್ಲ, ಇದು ಈ ಶಂಭುನಾಥ ಸೂರ್ಯನ ಬೆಳಕನ್ನ ಪಡ್ಕೊಂಡು ಅರಳಿತು. ಹೀಗೆ ಅವರೇ ಹೇಳಿಕೊಂಡಿದ್ದಾರೆ ಈ ಶಂಭುನಾಥರಿಂದ ತಮಗಾದದ್ದು. ಮತ್ತೆ ಇವರು ಕಾಶ್ಮೀರ ಶೈವದ ಪರಂಪರೆಯಲ್ಲೇ ಬಂದವರು. ಕಾಶ್ಮೀರ ಶೈವ ದರ್ಶನ ವಸುಗುಪ್ತರಿಂದ ಶಿವಸೂತ್ರಗಳಲ್ಲಿ ಆರಂಭ ಆಯಿತು. ಆ ಕಾಲದಿಂದ 4ನೇ ಆಚಾರ್ಯರೇ ಇವರು ಅಭಿನವಗುಪ್ತರು. ಸಿದ್ಧ ಸಂತಾನ ಕ್ರಮೇ, ಈ ಸಿದ್ಧರ ಸಂತಾನದಲ್ಲಿ 4ನೇಯವರು ಅಭಿನವಗುಪ್ತರು. 2 ರೀತಿಯಾಗಿ, ಒಂದು ಅಭಿನವಗುಪ್ತರ ಗುರು ಲಕ್ಷ್ಮಣಸೇನ ಅಂತ, ಲಕ್ಷ್ಮಣಸೇನನ ಗುರು ಉತ್ಪಲ, ಉತ್ಪಲನ ಗುರು ಸೋಮಾನಂದನಾಥ. ಈ ಸೋಮಾನಂದನಾಥರೇ ಶಿವದೃಷ್ಟಿ ಅಂತನ್ನೋ ಗ್ರಂಥವನ್ನು ಬರೆದು ಪ್ರತ್ಯಭಿಜ್ಞಾ ದರ್ಶನಕ್ಕೆ ಒಂದು ಮೂಲ ಸ್ತರವನ್ನ ನಿರ್ಮಾಣ ಮಾಡಿದ್ದು. ಮತ್ತೆ ಇನ್ನೊಂದು ರೀತಿಯಲ್ಲಿ ಇವರ ಗುರು ಭಟ್ಟ ಇಂದುರಾಜ, ಭಟ್ಟೇಂದುರಾಜ. ಈ ಭಟ್ಟೇಂದುರಾಜ ಅಲಂಕಾರ ಶಾಸ್ತ್ರದಲ್ಲಿ ಮತ್ತು ಲೋಚನದಲ್ಲಿ, ಧ್ವನ್ಯಾಲೋಕ ಲೋಚನದಲ್ಲಿ ಭಟ್ಟೇಂದುರಾಜರನ್ನು ಸ್ಮರಣೆ ಮಾಡಿಕೊಂಡಿದ್ದಾರೆ. ಭಗವದ್ಗೀತಾರ್ಥ ಸಂಗ್ರಹದಲ್ಲಿ ಭಟ್ಟೇಂದುರಾಜರ ಹತ್ರಲ್ಲೇ ನಾನು ಭಗವದ್ಗೀತೆಯನ್ನು ಓದಿದೆ ಅಂತ ಹೇಳಿಕೊಂಡಿದ್ದಾರೆ. ಈ ಭಟ್ಟೇಂದುರಾಜರನ್ನು ಅವರು ಭಟ್ಟೇಂದುರಾಜ ಚರಣಾಬ್ಜಕೃತಾಧಿವಾಸ ಹೃತ್ಸನ್ನುತೋಭಿನವಗುಪ್ತ ಪದಾಭಿದೋಹಂ. ಈ ಅಭಿನವಗುಪ್ತ ಅಂತನ್ನೋ ಹೆಸರು ಬಂದದ್ದೇ, ಹೆಸರು ಕೊಟ್ಟಿದ್ದೇ ಇವರು ಅಂಥೇಳಿ ಅವರನ್ನ ಸ್ಮರಣೆ ಮಾಡಿಕೊಂಡಿದ್ದಾರೆ. ಇವರ ಗುರು ಮುಕುಲ, ಭಟ್ಟ ಮುಕುಲ ಅಂತ. ಇವನ ಗುರು ಭಟ್ಟ ಕಲ್ಲಟ. ವಸುಗುಪ್ತನಿಗೆ ಮೊದಲನೇ ಶಿಷ್ಯನಾಗಿ
ಸ್ಪಂದಕಾರಿಕೆಯನ್ನು ಬರೆದವನು ಕಲ್ಲಟ, ಭಟ್ಟ ಕಲ್ಲಟ. ಹೀಗೆ ಎರಡು ಕವಲುಗಳಿಂದಲೂ ಕೂಡ ಈ ಕಾಶ್ಮೀರ ಸಂಪ್ರದಾಯ, ಕಾಶ್ಮೀರ ಶೈವ ಸಂಪ್ರದಾಯ ಒದಗಿ ಬರೋದಕ್ಕೆ ಇವರು 4ನೆಯ ಗುರುವಾದರು. ಈ 4ನೇ ಆಚಾರ್ಯರಾದರು. ಮತ್ತೆ ಇವರ ಅನೇಕ ಗುರುಗಳ ಹತ್ತಿರ ವ್ಯಾಸಂಗ ಮಾಡಿದ್ದನ್ನ ಅವರು ಅಲ್ಲಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಅವರು ಪರಾತ್ರೀಷಿಕಾ ಅಂತನೋ ಗ್ರಂಥದಲ್ಲಿ ಈ ಮಾತನ್ನಾಡ್ತಾರೆ. ಭ್ರಾಮ್ಯಂತೋ ಭ್ರಮಯಂತಿ ಮಂದಧಿಷಣಾಸ್ತೆ ಜಂತು ಚಕ್ರಂ ಜಡಂ ಸ್ವಾತ್ಮೀಕೃತ್ಯ ಗುಣಾಭಿಧಾನವಶತೋ ಬದ್ಧಾ ದೃಢಂ ಬಂಧನೈ ದೃಷ್ಟ್ವೇತ್ಥಂ ಗುರುಭಾರವಾಘನಿಧಯೇ ಯತ್ಪಾಶ ಪ್ರವಿಕರ್ತನಾಯ ಘಟಿತಂ ಜ್ಞಾನತ್ರಿಶೂಲಂ ಮಯಾ. ಅವರೇನು ಹೇಳ್ತಾರೆ, ಲೋಕದಲ್ಲಿ ಗುರುಗಳಿದ್ದಾರೆ, 30 ಗುರುಗಳ ಹತ್ರ ಅಧ್ಯಯನ ಮಾಡಿದವರು ಹೇಳೋ ಮಾತು ಇದು. ಲೋಕದಲ್ಲಿ ಗುರುಗಳಿದ್ದಾರೆ, ಏನು ಮಾಡ್ತಾರೆ ಅವರು? ತಾವೇ ಮೋಸ ಹೋಗಿದ್ದಾರೆ. ಭ್ರಾಮ್ಯಂತಹ, ತಾವೇ ತತ್ವವನ್ನು ಸರಿಯಾಗಿ ತಿಳ್ಕೊಂಡಿದ್ದೀನಿ ಅಂತ ಅಂದುಕೊಂಡು ತಾವೇ ಸೆಲ್ಫ್ ಡೆಲ್ಯೂಡೆಡ್. ಮತ್ತೆ ಭ್ರಮಯಂತಿ, ಬೇರೆಯವರನ್ನ ಭ್ರಮೆಗೆ ಒಳಗಾಗುವ ಹಾಗೆ ಮಾಡುತ್ತಾರೆ. ಮಂದಧಿಷಣಾಸ್ತೆ, ಅಲ್ಪ ಬುದ್ಧಿ ಇದ್ದವರು. ಜಂತು ಚಕ್ರಂ ಜಡಂ ಸ್ವಾತ್ಮೀಕೃತ್ಯ ಬದ್ಧ ಇತ್ಯಾದಿಯಾಗಿ ಈ ಲೋಕದ ವ್ಯವಹಾರದಲ್ಲೇ ಮುಳುಗಿ ಇಲ್ಲಿರ್ತಕ್ಕಂಥ ಆಶೋತ್ತರಗಳನ್ನೇ ಇಟ್ಟುಕೊಂಡು ಈ ಕಟ್ಟುಗಳಿಂದ ತಾವೇ ಬದ್ಧರಾಗಿ ಇಂಥವರನ್ನು ನೋಡಿ ದೃಷ್ಟ್ವಾ ಇತ್ತಂ ಗುರುಭಾರ ವಾಹ ವಿಧಯೇ, ಗುರುಗಳು ಅಂತ ನಾವು ಹೊರೆಯನ್ನು ಹೆಗಲ ಮೇಲೆ ಎತ್ತುಕೊಂಡು ಓಡಾಡ್ತಾರಲ್ಲ ಜನ, ಅವರು ಮಾಡೋ ಪದ ಪ್ರಯೋಗ ನೋಡಿ. ಗುರುಭಾರ ವಾಹ, ಇಲ್ಲ ಸಾಮಾನ್ಯವಾಗಿ ಏನು ಗುರುಗಳು ಅಂತ ಹೇಳಿ ಹೆಗಲ ಮೇಲೆ ಇಟ್ಕೊಂಡು ಕ್ಯಾರಿಯಿಂಗ್ ದಿ ಬರ್ಡನ್ ಆಫ್ ಟೀಚರ್ಸ್. ಇದು ಜನ ಎಲ್ಲರೂ ಈ ಗುರುಗಳ ಹತ್ರ ಮೋಸ ಹೋಗಿ ಆ ಗುರುಗಳನ್ನ ತಲೆ ಮೇಲೋ ಹೆಗಲಲ್ಲೋ ಇಟ್ಟುಕೊಂಡು ಓಡಾಡ್ತಾರಲ್ಲ, ಇವರ ತತ್ಪಾಶ ಪ್ರವಿಕರ್ತನಾಯ ಘಟಿತಂ. ನಾನು ಈ ಗ್ರಂಥವನ್ನು ಯಾಕೆ ಬರೆದಿದ್ದೀನಿ ಅಂತಂದ್ರೆ, ಈ ಒಂದು ಹೊರೆ ಇದೆಯಲ್ಲ, ಈ ಹೊರೆಯನ್ನು ಅವರು ಕಳಚಿ ಕೆಳಗಿಡ್ಲಿ, ಈ ಕಟ್ಟನ್ನು ಅವರು ಬಿಡಿಸ್ಕೊಳ್ಳಿ. ಘಟಿತಂ ಜ್ಞಾನ ತ್ರಿಶೂಲಂ ಮಯ. ಈ ಪರಾತ್ರೀಷಿಕ ಅಂತನೋ ತ್ರಿಶೂಲ ಇದೆಯಲ್ಲ, ಈ ತ್ರಿಶೂಲವನ್ನು ಇದಕ್ಕಾಗಿ ಬರೆದಿದ್ದೀನಿ ನಾನು. ಮತ್ತೆ ಅಷ್ಟಕ್ಕೆ ಹೇಳಿ ನಿಲ್ಲಿಸಲಿಲ್ಲ. ಬಹುಭಿರಪಿ ಸೋಘಮೇವ ಭ್ರಾಮಿತೋ ತತ್ವೋಪದೇಶಕಂ ಮನ್ಯೈಃ ತತ್ವಮಿತಿ ವರ್ಣಯುಗಮಪಿ ಯೇಷಾಂ ರಸನಾನಪಸ್ಪರ್ಶ. ಸಾಮಾನ್ಯವಾಗಿ ಹೇಳ್ತಾ ಇಲ್ಲ ನಾನು ಇದಕ್ಕೆ ಒಳಗಾಗಿದ್ದೀನಿ. ಬಹುರಪಿ ಸೋಹಂ, ನಾನೂ ಕೂಡ ಬಹುಭಿಹಿ ಅಪಿ, ಇಂಥ ಗುರುಗಳಿಂದ ನಾನೂ ಮೋಸ ಹೋಗಿದ್ದೀನಿ. ಬಹುಭಿರಪಿ ಸೋಹಂ ಏವ ಭ್ರಾಮಿತಃ, ನನ್ನ ತಪ್ಪುದಾರಿಗೆ ಒಯ್ದಿದ್ದಾರೆ ಇವರು. ಗುರುಗಳು ಅಂತ ನಾನು ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ಹತ್ರ ಹೋದರೆ ಅವರು ನನಗೆ ಸರಿಯಾದ ದಾರಿ ತೋರಿಸದೆ ಎಲ್ಲೆಲ್ಲಿಗೂ ಒಯ್ದಿದ್ದಾರೆ. ಭ್ರಾಮಿತಃ ತತ್ವೋಪದೇಶಕಂ ಅನ್ಯೈಃ, ಅವರು ತಾವು ತಿಳಿದುಕೊಂಡಿದ್ದಾರೆ, ತಾವು ತತ್ವೋಪದೇಶಕರು, ತತ್ವವನ್ನು ತಿಳಿಸಿಕೊಡೋರು ಅಂತ ತಾವು ಯಾರು ತಿಳ್ಕೊಂಡಿದ್ದಾರೋ, ಅಲ್ಲದೇ ಇದ್ದವರು ತಿಳ್ಕೊಳ್ಳೋದು ಮನ್ಯೈಹಿ ಅಂತನ್ನೋ ಪದಪ್ರಯೋಗದ ಒಂದು ವಿಶೇಷ. ತತ್ವೋಪದೇಶಕಂ ಮನ್ಯೈಹಿ ಭ್ರಾಮಿತಃ ಅಹಂ ಅಪಿ, ನಾನೂ ಕೂಡ ಮೋಸ ಹೋಗಿದ್ದೀನಿ. ಯಾರಿಂಥ ಗುರುಗಳು ಯಾರು? ತತ್ವಮಿತಿ ವರ್ಣ ಯುಗಮಪಿ ಯೇಷಾಂ ರಸನಾ ನ ಪಸ್ಪರ್ಶ.
ಅವ್ರ ಬದುಕು ನೋಡಿದ್ರೆ ಆ ತತ್ವ ಅಂತನೋ 2 ಅಕ್ಷರ ಇದೆಯಲ್ಲ, 2 ಅಕ್ಷರ ಇವ್ರ ನಾಲಿಗೆಯನ್ನು ಮುಟ್ಲಿಲ್ಲ. ಇಂಥವ್ರು ತತ್ವೋಪದೇಶಕರು. ಅದು ಬದುಕಿನಲ್ಲಿ ಇಲ್ಲದೇ ಇರೋದನ್ನ ಬಾಯಲ್ಲಿ ಹೇಳ್ತಾ ಇದ್ದಾರಲ್ಲ ಇವರು. ಆದರೆ ಪರಮೇಶ್ವರ ಪ್ರಪನ್ನ ಪ್ರೋದ್ಧರಣ ಕೃಪಾ ಪ್ರಯುಕ್ತ ಗುರು ಹೃದಯ ಶ್ರೀಮಾನ್ ದೇವ ಶಂಭುರ್ಮಾಮಿಯಾತಿ ನಿಯುಕ್ತವಾಂಸ್ತತ್ವೇ ಮಾಂ ಇಯತಿ ನಿಯುಕ್ತವಾಂಸ್ತತ್ವೇ ತತ್ತತ್ವ ನಿರ್ಮಲ ಸ್ಥಿತಿ ವಿಭಾಗಿ ಹೃದಯೇ ಸ್ವಯಂ ಪ್ರವಿಷ್ಟಮಿವ ಶ್ರೀ ಸೋಮಾನಂದಮತಂ ವಿಮೃಶ್ಯ ಮಯಾ ನಿಬದ್ಧಮಿದಂ. ಆದರೆ ನನ್ನ ಸುದೈವದಿಂದ ಆ ಶಿವ ಇದ್ದಾನಲ್ಲ, ಆ ಶಿವನಿಗೆ ಯಾರು ಮೊರೆ ಹೊಕ್ಕರು ಅವನನ್ನು ಕಾಪಾಡತಕ್ಕಂತಹ ಸಂಕಲ್ಪ ಪ್ರಪನ್ನ ಪ್ರೋದ್ಧರಣ ಕೃಪಾ ಅದಿದೆಯಲ್ಲ, ಅದು ಅದರಿಂದ ಪ್ರಯುಕ್ತವಾದಂಥ, ಅದರಿಂದ ನಿಯಾಮಕವಾದಂಥ ಗುರು ಹೃದಯ ಸ್ವಯಂ ಪ್ರವಿಷ್ಟ. ಆ ಗುರು ಅಂತನ್ನೋ ಒಂದು ಕಲ್ಪನೆ ಇದೆಯಲ್ಲ, ಆ ಗುರು ಹೃದಯ ತಾನೇ ತಾನಾಗಿ ಶಿವ ನನ್ನ ಹೃದಯದಲ್ಲಿ ಗುರುವಾಗಿ ಪ್ರವೇಶ ಮಾಡಿದ. ಇದು ಅವರಿಗೆ ಸುದೈವದಿಂದ ದೇವ ಶಂಭು ಮಾಂ ಇಯತಿ ನಿಯುಕ್ತವಾಂಸ್ತತ್ವೇ. ಯಾವುದು ತತ್ವ ಅಂತ ತಿಳಿಸಿದವನು ಈ ಬೇರೆಯವರ ಹತ್ರ ನಾನು ಹೋದನಲ್ಲ ಆ ಗುರುಗಳಲ್ಲ, ಶಿವನೇ ನನ್ನ ಹೃದಯದಲ್ಲಿ ನಿಂತು ಗುರುವಾಗಿ ತತ್ತತ್ವ ನಿರ್ಮಲ ಸ್ಥಿತಿ ವಿಭಾಗಿ ಹೃದಯೇ, ಹೃದಯದಲ್ಲಿ ತಾನು ನಿಂತುಕೊಂಡ ನನ್ನ ಹೃದಯದಲ್ಲಿ ತತ್ವ ಏನು ಅಂತ ತೋರಿಸಿದ. ಸ್ವಯಂ ಪ್ರವಿಷ್ಟಮಿವ, ತಾನೇ ಗುರುವಾಗಿ ನನ್ನ ಒಳಗೆ ಬಂದ. ಹೀಗೆ ನನ್ನ ಒಳಗೆ ಗುರುವನ್ನು ನಾನು ಕಂಡುಕೊಂಡು ಸೋಮಾನಂದರು ಮುಕ್ಕಾದವರು ಯಾವ ಗ್ರಂಥವನ್ನು ಬರೆದಿದ್ದಾರೋ ಅದನ್ನೇ ಹೇಳ್ತಾ ಇದ್ದೀನಿ. ಇದು ಆ ಗುರುಕಲ್ಪನೆ ಅಂತನ್ನೋದು ನಮ್ಮಲ್ಲಿ ಹೇಗಿರಬೇಕು. ವೇದಾಂತ ಶಾಸ್ತ್ರದಲ್ಲೂ ಹೇಳ್ತಾರೆ, ನ ಬಾಹಿರೋ ಗುರು ಆಭ್ಯಂತರಸ್ಸಯೇವ. ಗುರು ಅಂತ ಅನ್ನೋನು ಒಳಗಿದ್ದಾನೆ, ಹೊರಗಿಲ್ಲ ಗುರು, ಒಳಗಿರತಕ್ಕಂಥ ಅವನು ಗುರು. ಇವರು ಈ ಗುರು ಕಲ್ಪನೆಯನ್ನು ವಿಸ್ತಾರ ಮಾಡಿ ಇನ್ನೊಂದು ಕಡೆ ಹೇಳ್ತಾರೆ, ಈಶ್ವರ ಪ್ರತ್ಯಭಿಜ್ಞಾ ಹೃದಯ ವಿವೃತಿ ವಿಮರ್ಶಿನಿ ಅಂತನ್ನೋ ಗ್ರಂಥದಲ್ಲಿ ಸ್ವಬುದ್ಧಿ ಪುಸ್ತಕ ಮಾತ್ರ ಶರಣ ವಿಡಂಬಿತಾ ಪುಸ್ತಕಾಧೀತಿ ವಿದ್ಯಾಶ್ಚ ಗುರುಕ್ರಮ ವಿವರ್ಜಿತಾ ಆಚರಂತೋ ದಿಶಂತಶ್ಚ ಪಚ್ಯಂತೆ ನರಕೇ ಚಿರಂ. ಈ ಗಹನವಾದ ಶಾಸ್ತ್ರ, ರಹಸ್ಯೋಪದೇಶ ಇರತಕ್ಕಂಥ ಈ ಶಾಸ್ತ್ರದಲ್ಲಿ ಪ್ರವೇಶ ಮಾಡೋರು ಸ್ವಬುದ್ಧಿ, ತಮ್ಮ ಬುದ್ಧಿ, ತನ್ನ ತಿಳುವಳಿಕೆ ಇದೆ, ತನ್ನ ತರ್ಕ ಇದೆ, ತಾನು ಬುದ್ಧಿವಂತ ಅಂತ ನಂಬಿಕೊಂಡು ಅದನ್ನೇ ಆಶ್ರಯಿಸಿ, ಅಥವಾ ಪುಸ್ತಕ ಮಾತ್ರ ಶರಣಾ, ಗ್ರಂಥಗಳಲ್ಲಿ ಇದೆ, ಈ ಗ್ರಂಥದಲ್ಲಿ ಇದಿದೆ, ಇನ್ನೊಂದು ಗ್ರಂಥದಲ್ಲಿ ಇದಿದೆ, ಮತ್ತೊಂದು ಗ್ರಂಥದಲ್ಲಿ ಇದೆ, ಪುಸ್ತಕ ಮಾತ್ರ ಶರಣಾ ವಿಡಂಬಿತಾ. ಇದು ಬರೀ ವಿಡಂಬನೆ ಅಷ್ಟೇ, ಮಾಕರಿ. ತನ್ನ ಬುದ್ಧಿಯ ಮೇಲೆ ತಾನು ಅವಲಂಬಿಸಿರೋದು, ಪುಸ್ತಕಗಳನ್ನು ಓದಿಕೊಂಡು ತತ್ವವನ್ನು ತಿಳಿಯೋದು, ಇದೆರಡೂ ಮಾಕರಿ. ಪುಸ್ತಕಾಧೀತ ವಿದ್ಯಾ ಚ ಗುರುಕ್ರಮ ವಿವರ್ಜಿತಾ. ಈ ಗುರುಕ್ರಮ ಅಂತ ಒಂದಿದೆ. ಈ ಗುರು ಅಂತ ಅನ್ನೋದಕ್ಕೆ ಈ ಗ್ರಂಥದಲ್ಲಿ ಮುಂದೆ ಹೇಳ್ತಾರವರು, ಹೇಯ ಉಪಾದೇಯ ವಿನಿಶ್ಚಯ ಬುದ್ಧಿ ಗುರು ಉಚ್ಯತೆ. ಗುರು ಅಂದ್ರೆ ಏನು ಅಂದ್ರೆ ಯಾವುದನ್ನು ಬಿಡಬೇಕು, ಯಾವುದನ್ನು ತಗೊಳ್ಬೇಕು, ಹೇಯ ಯಾವುದು, ಉಪಾದೇಯ ಯಾವುದು.
ಇದನ್ನ ನಿಶ್ಚಯ ಮಾಡೋ ಬುದ್ಧಿ ಇದೆಯಲ್ಲ, ಇದೇ ಗುರು. ಹೇಯೋಪಾದೇಯ ವಿನಿಶ್ಚಯ ಬುದ್ಧಿ, ಇದು ಈ ಕ್ರಮ ಇದೆಯಲ್ಲ, ಇದು ಬೇರೆಯವರಿಂದ ನಾವು ತಿಳ್ಕೊಳ್ಳಬೇಕಾದದ್ದು ಅವ್ರು ಹೇಳೋ ಮಾತಲ್ಲ. ಯಾವುದ ಕಂಡುಕೊಂಡಿದ್ದಾರೆ, ಯಾವುದನ್ನು ಬಿಟ್ಟಿದ್ದಾರೆ, ಇದು ಗುರುಕ್ರಮ. ಈ ಗುರುಕ್ರಮ ವಿವರ್ಜಿತಾ, ನಮಗೆ ಶ್ರವಣ ಇಲ್ಲದೇನೆ ತತ್ವದ ಅರಿವಾಗಲಾರದು. ನಮ್ಮ ವ್ಯವಹಾರದಲ್ಲಿ ತತ್ವದ ಸಂಪರ್ಕ ನಮಗೆ ಬರೋಲ್ಲ. ತತ್ವ, ಆತ್ಮ, ಬ್ರಹ್ಮ ಅಂತನ್ನೋ ಮಾತುಗಳು ತಿಳಿಯಬೇಕಾದ್ರೆ ಶಾಸ್ತ್ರವನ್ನು ನೋಡಬೇಕು ನಾವು. ಶಾಸ್ತ್ರ ನೋಡದೇ ಇದ್ರೆ ಈ ತತ್ವದ ಪ್ರಕಾರಗಳು ನಮಗೆ ಅರ್ಥವಾಗಲ್ಲ. ಆದರೆ ಈ ಶಾಸ್ತ್ರವನ್ನು ಯಾರು ನಮಗೆ ತಿಳಿಯ ಹೇಳ್ತಾರೋ ಅವರು ಯಾವುದನ್ನು ಇಟ್ಟುಕೊಂಡಿದ್ದಾರೆ, ಯಾವುದನ್ನು ಬಿಟ್ಟಿದ್ದಾರೆ, ಯಾವುದನ್ನು ವಿಸ್ತಾರ ಮಾಡ್ತಾರೆ, ಯಾವುದನ್ನು ಸಂಕ್ಷೇಪ ಮಾಡ್ತಾರೆ, ಯಾವುದು ಹೇಯ, ಯಾವುದು ಉಪಾದೇಯ, ಈ ವಿನಿಶ್ಚಯ ಬುದ್ಧಿ ಇದೆಯಲ್ಲ, ಅದೇ ನಮಗೆ ಗುರು. ಅವನು ಮನುಷ್ಯ ಗುರು ಅಲ್ಲ, ಅಥವಾ ಶ್ರವಣ ಗುರು ಅಲ್ಲ. ಆ ಬುದ್ಧಿ ನಮ್ಮಲ್ಲಿ ಬಂದರೆ ಅದು ಗುರು. ಇದು ಗುರುಕ್ರಮ ವಿವರ್ಜಿತಾ ಪುಸ್ತಕಾಧೀತ ವಿದ್ಯಾ. ಎಲ್ಲವನ್ನು ಓದ್ತೀವಿ ನಾವು. ಓದಿದ್ರಲ್ಲಿ ಯಾವುದನ್ನು ಇಟ್ಕೊಳ್ಬೇಕು, ಯಾವುದನ್ನು ಬಿಡಬೇಕು. ಓದಿದ್ದೆಲ್ಲ ಮಾನ್ಯ ಅಲ್ಲ. ಓದಿದ್ರಲ್ಲಿ ನಮಗೆ ಪ್ರಸಕ್ತವಾದದ್ದು ಯಾವುದು, ನನ್ನ ಸಾಧನೆಗೆ ಅನುಕೂಲವಾಗೋದು ಯಾವುದು, ಸಿದ್ಧಾಂತ ಅಂತನ್ನೋ ಮಾತಿಗೆ ಸಾಧನೆಗೆ ಯಾವುದು ಅನುಕೂಲವಾಗುತ್ತೋ ಅದು ಸಿದ್ಧಾಂತ, ಅದು ಸಿದ್ಧವಾದದ್ದು ನಮಗೆ. ಈ ಸಾಧನೆಗೆ ಅನುಕೂಲವಾಗದೇ ಇರೋ ಸಿದ್ಧಾಂತ ವ್ಯರ್ಥವಾದದ್ದು. ಇದರಲ್ಲಿ ಯಾವುದನ್ನು ಇಟ್ಟುಕೊಳ್ಬೇಕು, ಬಿಡಬೇಕು, ಹೀಗೆ ಪುಸ್ತಕಾಧೀತ ವಿದ್ಯಾಶ್ಚ ಗುರುಕ್ರಮ ವಿವರ್ಜಿತಾ ಆಚರಂತೋ ದಿಶಂತಶ್ಚ ಪಚ್ಯಂತೆ ನರಕೇ ಚಿರಂ. ಇದನ್ನು ಬೇರೆಯವರಿಗೆ ಹೇಳೋರು, ಇದನ್ನು ಕೇಳೋರು, ಇಬ್ಬರಿಗೂ ಯಾವುದು ಗತಿ ಅಂದ್ರೆ ನರಕ ಗತಿ ಅಷ್ಟೇ. ಮತ್ತೇನ್ ಮಾಡ್ತಾರೆ ಇವರು? 40 ಗ್ರಂಥಗಳನ್ನು ಬರೆದರು ಅಂತ ಮೊದಲು ಹೇಳಿದೆ. 42 ಗ್ರಂಥಗಳನ್ನು ಬರೆದರು. ಸುಮಾರಾಗಿ ನಮಗೆ ಉಪಲಬ್ಧ ಇರುವಂತಹದ್ದು. ಇದರಲ್ಲಿ 37 ಗ್ರಂಥಗಳಷ್ಟು ದರ್ಶನಕ್ಕೆ, ಶಾಸ್ತ್ರಕ್ಕೆ ಮೀಸಲಾದದ್ದು. ಅವರಲ್ಲಿ 3 ಗ್ರಂಥಗಳು ಮಾತ್ರ ಅಲಂಕಾರ ಶಾಸ್ತ್ರಕ್ಕೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ಮೊದಲನೇದು ನಾನು ಹೇಳಿದ ಹಾಗೆ ಭರತ ಮುನಿಯ ನಾಟ್ಯಶಾಸ್ತ್ರದ ಮೇಲೆ ಅವರು ಬರೆದಂಥ ಅಭಿನವ ಭಾರತಿ. ಇಲ್ಲೂ ಅಷ್ಟೇ, ಅಭಿನವ ಭಾರತಿಯಲ್ಲೂ ಕೂಡ ಅವರು ಅಭಿನವ ಭಾರತಿ ಗ್ರಂಥವನ್ನ 36 ಅಧ್ಯಾಯಗಳಲ್ಲಿ ವಿಭಾಗ ಮಾಡಿದ್ದು ಯಾಕೆ ಅಂದ್ರೆ, ಕಾಶ್ಮೀರ ಶೈವ ದರ್ಶನದಲ್ಲಿರೋ 36 ತತ್ವಗಳಿಗೆ ಅನುಗುಣವಾಗಿ 36 ಅಧ್ಯಾಯಗಳನ್ನು ಮಾಡಿದ್ರು. ಒಂದೊಂದು ಅಧ್ಯಾಯವನ್ನು ಹೇಳುವಾಗ ಕೂಡ ಸದಾಶಿವಾದಿ ಪೃಥ್ವಿ ಪರ್ಯಂತ, ಸದಾಶಿವನಿಂದ ಪೃಥ್ವಿ ಭೂಮಿಯವರೆಗೆ ಇರೋ 36 ತತ್ವಗಳನ್ನ ಆ ಅಧ್ಯಾಯಗಳ ವ್ಯಾಖ್ಯಾನದ ಮೊದಲಲ್ಲಿ ಅವರು ಶ್ಲೋಕ ರೂಪವಾಗಿ ಇಟ್ಟಿದ್ದಾರೆ. ಆದ್ರಿಂದ ಇದು ಕೂಡ ಶಾಸ್ತ್ರವನ್ನು ಅನುಸರಿಸಿ ಬರೆದಂತಹ ಗ್ರಂಥವೇ ಇದು ಅಭಿನವ ಭಾರತಿ. ಅದನ್ನು ಬಿಟ್ಟು ವಿವೇಚನೆ ಮಾಡಿದರೆ ಆ ವ್ಯಾಖ್ಯಾನ ಸೊಗಸೋಲ್ಲ. ಮತ್ತೆ ಧ್ವನ್ಯಾಲೋಕದ ಮೇಲೆ ಅವರು ಬರೆದಿರತಕ್ಕಂತಹ ಲೋಚನ, ಇದು ಭಟ್ಟೇಂದು ರಾಜ ಇವರಿಗೆ ಶಾಸ್ತ್ರವನ್ನು ಉಪದೇಶ ಮಾಡಿದ ಮೇಲೆ ಇದನ್ನ ಉಪದೇಶ ಮಾಡಿದ. ಮತ್ತೊಂದು ಘಟಕರ್ಪರ ಕುಲಕ ವೃತ್ತಿ. ಇದು 3 ಬಿಟ್ರೆ ಅಭಿನವಗುಪ್ತರ ಕಾವ್ಯ ಕೌತುಕ ವಿವರಣ ನಮಗೂ ಉಪಲಬ್ಧ ಇಲ್ಲ. ಕಾವ್ಯ ಕೌತುಕ ಅವರು ಗುರುವಾದ ಉಪಾಧ್ಯಾಯ ತೋತ ಬರೆದದ್ದು, ತುಂಬಾ ಸ್ವಾರಸ್ಯವಾದ ಗ್ರಂಥ. ಅದನ್ನ ಭಟ್ಟನಾಯಕರು ಹೃದಯ ದರ್ಪಣ ಅಂತನ್ನೋ ಗ್ರಂಥದಲ್ಲಿ ಅಳವಡಿಸಿದ್ದಾರೆ ಎಂದು ಪ್ರತೀತಿ. ಆದರೆ ಅದರ ವಿವರಣ ಇವರೊಂದು ಬರೆದಿದ್ದಾರೆ, ಅದು ನಮಗೆ ಉಪಲಬ್ಧ ಇಲ್ಲ ನಮ್ಮ ದುರ್ದೈವದಿಂದ. ಇನ್ನು ಮಿಕ್ಕ ಎಲ್ಲ ಗ್ರಂಥಗಳೂ ಕೂಡ ಎಲ್ಲ ಶಾಸ್ತ್ರ ಗ್ರಂಥಗಳೇ ಮತ್ತು ದರ್ಶನಕ್ಕೆ ಸೀಮಿತವಾದಂತಹದ್ದೇ. ಈಶ್ವರ ಪ್ರತ್ಯಭಿಜ್ಞಾ ವಿವೃತಿ, ಆ ಉತ್ಪಲದ ವೃತ್ತಿಯನ್ನು ಹಿಡಿದು ಅದಕ್ಕೆ ಒಂದು ವಿಮರ್ಶಿನಿ ಅಂತನ್ನೋ ವ್ಯಾಖ್ಯಾನವನ್ನು ಬರೆದಿದ್ದಾರೆ.
ಮತ್ತೆ ಕಾಶ್ಮೀರ ಶೈವಕ್ಕೆ ಉಪಜೀವ್ಯ ಗ್ರಂಥವಾದ ಮಾಲಿನಿ ವಿಜಯ ತಂತ್ರ ಅಂತನ್ನೋದು, ಇದಕ್ಕೆ ಅವರು ಮಾಲಿನಿ ವಿಜಯ ತಂತ್ರ ವಿವರಣ ಅಂತ ಒಂದು ಬರೆದಿದ್ದಾರೆ. ಹೀಗೆ ಸ್ವತಂತ್ರವಾಗಿ ತಂತ್ರಾಲೋಕ ಅಂತ 37 ಅಧ್ಯಾಯಗಳಿರತಕ್ಕ ಆಹ್ನಿಕಗಳಿರತಕ್ಕಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅದನ್ನು ಸಂಗ್ರಹ ರೂಪವಾಗಿ ತಂತ್ರ ಸಾರ ಅಂತ ಒಂದು ಬರೆದಿದ್ದಾರೆ. ಇನ್ನೂ ಸಂಗ್ರಹವಾಗಿ ತಂತ್ರ ವಟಧಾನಿಕ ಅಂತ ಇನ್ನೊಂದು ಚಿಕ್ಕದಾಗಿ ಬರೆದಿದ್ದಾರೆ. ಎಲ್ಲ ಶಾಸ್ತ್ರ ಗ್ರಂಥಗಳೇ ಹೆಚ್ಚು. ಅಭಿನವಗುಪ್ತರ ಹೆಸರು ಈ ಹೊತ್ತು ನಮ್ಮ ನಡುವೆ ಉಳ್ಕೊಂಡಿರೋದು ಅವರ ಅಭಿನವ ಭಾರತಿಯಿಂದ ನಿಜ. ಆದರೆ ಆ ಅಭಿನವ ಭಾರತಿಗಿಂತ ಹೆಚ್ಚಾಗಿ ಅವರ ತವಕ ಇದ್ದದ್ದು, ಅವರ ಉತ್ಸುಕತೆ ಇದ್ದದ್ದು, ಅವರ ಪ್ರೌಢಿಮೆ ಇದ್ದದ್ದು ಎಲ್ಲ ಶಾಸ್ತ್ರ ಗ್ರಂಥಗಳಲ್ಲಿ. ಈ ಶಾಸ್ತ್ರ ಗ್ರಂಥಗಳನ್ನು ಬರೆಯುವಾಗ ಹೀಗೆ ತಮ್ಮ ಅಧ್ಯಾತ್ಮ ಜೀವನದಲ್ಲಿ ಅವರು ಅನುಸರಿಸಿದ ಅವಲಂಬಿಸಿದ ವಿವರಗಳೇನು ಅವರು ಹೇಳ್ತಾರೆ. ಇತಿ ಕಾಲ ತತ್ವಮುದಿತಂ ಶಾಸ್ತ್ರಮುಖಾಗಮ ನಿಜಾನುಭವ ಸಿದ್ಧಂ. ಒಂದು ಶಾಸ್ತ್ರದಿಂದ ನಮಗೆ ಪ್ರಯೋಜನ ಆಗಬೇಕಾದ್ರೆ, ಗುರುವಿನಿಂದ ನಮಗೆ ಪ್ರಯೋಜನ ಆಗಬೇಕಾದ್ರೆ, ಅಥವಾ ಯಾವುದಾದರೂ ಒಂದು ದಾರಿಯನ್ನು ಹಿಡಿದು ಆ ದಾರಿಯಿಂದ ನಮಗೆ ಪ್ರಯೋಜನ ಆಗಬೇಕಾದ್ರೆ ಶಾಸ್ತ್ರಮುಖ ಆಗಮ ನಿಜಾನುಭವ ಸಿದ್ಧಂ. 3 ಅವಲಂಬನೆಗೆ ಇವೆ, 3 ವಿವರಗಳು. ಒಂದು ಶಾಸ್ತ್ರಮುಖ, ಶಾಸ್ತ್ರಗಳನ್ನು ಓದಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು, ಶಾಸ್ತ್ರದಲ್ಲಿ ಹೇಳಿರೋ ಸಂಗತಿಗಳನ್ನು ಮನನ ಮಾಡಬೇಕು. ಶಾಸ್ತ್ರಮುಖ ಅಂತನ್ನೋ ಮಾತಿನಲ್ಲಿ ಶ್ರವಣ ಮನನ ನಿಧಿಧ್ಯಾಸನಗಳು 3 ಕೂಡ ಅವರು ಸೇರಿಸಿದ್ದಾರೆ. ಅವರ ಕ್ರಮ ಏನು ಅಂತನ್ನೋದನ್ನು ನಾಳೆ ಹೇಳ್ತಾ ಇದ್ದೀನಿ. ಪರಿಶೀಲನ, ಅನುಶೀಲನ, ಪರಾಮರ್ಶ, ಅವರು ಯಾವ ಯಾವ ವಿಭಾಗದಲ್ಲಿ ಈ ಶಾಸ್ತ್ರವನ್ನು ನಾವು ಉಪಯೋಗಿಸಿಕೊಳ್ಳಬೇಕು, ಗುರುವಿನ ಉಪದೇಶವನ್ನು ಉಪಯೋಗಿಸಿಕೊಳ್ಳೋದು ಹೇಗೆ, ಇದು ಶಾಸ್ತ್ರಮುಖ. ಆಗಮ, ಈ ಆಗಮ ಅಂದ್ರೆ ಗುರು ಶಿಷ್ಯ ಪರಂಪರೆಯಿಂದ ಯಾವುದು ಬಂದಿದೆಯೋ ಅದು. ಶಾಸ್ತ್ರಕ್ಕೂ ಗುರುವಿಗೂ ವ್ಯತ್ಯಾಸ ಏನು? ಶೈವ ದರ್ಶನದಲ್ಲಿ, ದಕ್ಷಿಣ ಶೈವದಲ್ಲೂ ಅಷ್ಟೇ, ಕಾಶ್ಮೀರ ಶೈವದಲ್ಲೂ ಅಷ್ಟೇ, ಈ ಶಾಸ್ತ್ರಕ್ಕೂ ಗುರುವಿಗೂ ಏನು ವ್ಯತ್ಯಾಸವನ್ನು ಹೇಳ್ತಾರೆ ಅಂದರೆ, ಶಾಸ್ತ್ರದಲ್ಲಿ ಸಾರ್ವಜನೀನ ಪ್ರಸಕ್ತಿ, ಎಲ್ಲರಿಗೆ ಇದು ಮುಟ್ಟುತ್ತೆ, ಎಲ್ಲರಿಗೆ ಯಾವುದು ಅನುಕೂಲವೋ, ಎಷ್ಟರ ಮಟ್ಟಿಗೆ ಹೇಳಬಹುದು ಅಷ್ಟರ ಮಟ್ಟಿಗೆ ಹೇಳಬೇಕಾದದ್ದು ಶಾಸ್ತ್ರ. ಶಾಸ್ತ್ರ ಅಂತನ್ನೋ ಮಾತಿಗೇನೆ ಶಂಸ್ ಶಾಸ್ ಅಂತ 2 ಧಾತುಗಳನ್ನು ಹೇಳಿ ಯಾವುದನ್ನು ಹೊಗಳಬೇಕೋ, ಯಾವುದನ್ನು ಎತ್ತಿ ಇಡಬೇಕೋ, ಯಾವುದನ್ನ ಅಪ್ಪಣೆ ಮಾಡಬೇಕೋ, ವಿಧಿಸಬೇಕೋ, ಇದು ಶಾಸ್ತ್ರ ಅಂತನ್ನೋ ಮಾತಿನಲ್ಲಿ ಮನುಷ್ಯನಿಗೆ ಯಾವುದು ಹಿತ, ಯಾವುದು ಪುರುಷಾರ್ಥ ಮತ್ತು ಯಾವುದು ಪಥ್ಯ, ಇದನ್ನು ಹೇಳತಕ್ಕದ್ದು ಶಾಸ್ತ್ರ. ಹಿತಂ ತತ್ವಂ ಪುರುಷಾರ್ಥಂ ತ್ರಯಂ ಶಾಸ್ತ್ರೇಣ. ಶಾಸ್ತ್ರದಲ್ಲಿ ಹೇಳೋದೇನು? ಹಿತ, ಮನುಷ್ಯನಿಗೆ ಹಿತವಾಗಬೇಕು. ಸುಖಕ್ಕೂ ಹಿತಕ್ಕೂ ವ್ಯತ್ಯಾಸ ಮಾಡಿದ್ವು ನಾವು. ಸುಖ ಅಂತನ್ನೋದು ಇದ್ದು ಹೋಗತಕ್ಕಂತಹದ್ದು, ಹಿತ ಅಂತನ್ನೋದು 4 ಕಾಲು ಇರತಕ್ಕಂತಹದ್ದು. ಮನುಷ್ಯನಿಗೆ ಹಿತವಾದದ್ದು ಯಾವುದು? ಶ್ರೇಯಸ್ಸು ಪ್ರೇಯಸ್ಸು ಅಂತ ಕಠೋಪನಿಷತ್ತಿನಲ್ಲಿ ಬಂದು ಮಂದ ಬುದ್ಧಿಗಳು ಪ್ರೇಯಸ್ಸನ್ನು ಹಿಡ್ಕೊಳ್ತಾರೆ. ಧೀರಾಹ ಶ್ರೇಯಸಂ ಅಂತ ಒಂದು ವಿಭಾಗ ಬಂತಲ್ಲ. ಹಿತ ಅಂದ್ರೆ ಈ ಶ್ರೇಯಸ್ಸನ್ನ ಮನುಷ್ಯನಿಗೆ ಆತ್ಯಂತಿಕವಾಗಿ ಒಳಿತನ್ನ ಉಂಟು ಮಾಡತಕ್ಕದ್ದು ಯಾವುದು? ಅದು ಹಿತ. ಮತ್ತು ಯಾವುದು ತ್ರಿಕಾಲಾಭಾಸಿತವಾಗಿ ಸರ್ವದೇಶ ವ್ಯಾಪೃತವಾಗಿ ದಿಟವಾಗಿ ಇರುತ್ತೋ, ವಿಕಾರ ಇಲ್ಲದೆ ಇರುತ್ತೋ, ಅದು ಸತ್ಯ ತತ್ವ. ಈ ತತ್ವವನ್ನು ಮನುಷ್ಯ ತಿಳ್ಕೊಳ್ಬೇಕು. ಇದ್ದು ಹೋಗುವಂತಹ ವಿಕಾರಕ್ಕೆ ಒಳಗಾಗುವಂತಹ ವಿಷಯಗಳನ್ನು ತಿಳ್ಕೊಂಡು ಪ್ರಯೋಜನ ಇಲ್ಲ. ಈ ತತ್ವವನ್ನು ತಿಳ್ಕೊಂಡ್ರೆ ಹಿತದ ಸಾಧನೆ. ಆದ್ದರಿಂದ ಈ ತತ್ವ ಅಂತನ್ನೋ ಮಾತಿನಲ್ಲಿ ತ್ರಿಕಾಲಾಭಾಧಿತಂ ನಿತ್ಯಂ ವಿಭುಂ, ನಿತ್ಯವಾಗಿ ವ್ಯಾಪಕವಾಗಿ ಇರತಕ್ಕಂತಹದನ್ನ ತತ್ವ ಅಂತ ಕರೆದರು. 3ನೇದು
ಪುರುಷಾರ್ಥಂ ಪುರುಷೈ ಅರ್ಥ್ಯತೆ ಇದೆ ಪುರುಷಾರ್ಥ. ಮನುಷ್ಯರಿಗೆ ಬೇಕಾದದ್ದೇನು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದು ಎಲ್ಲವೂ ಮನುಷ್ಯರಿಗೆ ಬೇಕಾದದ್ದು. ದೇಹಕ್ಕೆ, ಇಂದ್ರಿಯಗಳಿಗೆ, ಮನಸ್ಸಿಗೆ ಯಾವುದು ಬೇಕು, ಅಗತ್ಯವಾಗಿ ಬೇಕೋ ಅದನ್ನು ಮನುಷ್ಯ ಮಾಡತಕ್ಕದ್ದು. ಈ ಪುರುಷಾರ್ಥದ ಕಲ್ಪನೆ, ತತ್ವದ ಕಲ್ಪನೆ, ಹಿತದ ಕಲ್ಪನೆ ಯಾವುದು ನಮಗೆ ತಿಳಿಸಿಕೊಡುತ್ತೋ ಅದು ಶಾಸ್ತ್ರ. ಶಾಸ್ತ್ರ ಅಂತನ್ನೋ ಮಾತಿಗೆ ಇದನ್ನು ಹೇಳಿದ್ದಾರೆ. ಇದರಲ್ಲಿ ಈ ಶಾಸ್ತ್ರದ ಅನುಸಂಧಾನ ಮಾಡೋದರಲ್ಲಿ, ಶಾಸ್ತ್ರದ ಪರಿಶೀಲನೆ ಮಾಡೋದರಲ್ಲಿ, ಶಾಸ್ತ್ರದ ಪರಾಮರ್ಶೆ ಮಾಡೋದರಲ್ಲಿ ಈ ಸಾರ್ವಜನಿಕ ಪ್ರಸಕ್ತಿ ಅಂತ ಅನ್ನೋದು ಮುಖ್ಯವಾಗಿ ಬರುತ್ತೆ. ಆದ್ರೆ ಗುರು ನಮಗೆ ಹೇಳಬೇಕಾದ್ರೆ ನಮ್ಮ ಅಧಿಕಾರವನ್ನ ನಿರೀಕ್ಷೆ ಮಾಡಿ, ನಮ್ಮ ಆಶಯಕ್ಕೆ ಅನುಗುಣವಾಗಿ ನಮಗೆ ಯಾವುದು ಬೋಧ್ಯವೋ, ನಮಗೆ ಯಾವುದು ಸಂಗತವೋ, ನಮಗೆ ಯಾವುದು ಪ್ರಸಕ್ತವೋ ಗುರು ಅದನ್ನೇ ಹೇಳ್ತಾರೆ. ಶಾಸ್ತ್ರ ಹೇಳೋಲ್ಲ. ಶಾಸ್ತ್ರ ಈ ಪ್ಲಾಟ್ಫಾರ್ಮ್ ಲೆಕ್ಚರ್ ಇದ್ದ ಹಾಗೆ, ವೇದಿಕೆ ಮೇಲೆ ಮಾಡೋ ಉಪನ್ಯಾಸ ಇದ್ದ ಹಾಗೆ. ನನ್ನ ಹತ್ತಿರ ಬಂದು ಯಾರಾದರೂ ಕೇಳಿದ್ರೆ ಅವರಿಗೆ ಮಾಡೋ ಉಪದೇಶ ಬೇರೆ, ಅವರಿಗೆ ಮಾಡೋ ಪಾಠಕ್ರಮ ಬೇರೆ, ಅವ್ರಿಗೆ ಹೇಳ್ತಕ್ಕ ವಿಷಯಗಳು ಬೇರೆ. ಇದು ಶಾಸ್ತ್ರ. ಅಲ್ಲಿ ಹೇಳೋದು ಗುರುವಿನ ಕೆಲಸ. ಆ ಶಿಷ್ಯನನ್ನು ನೋಡಿ ಏಕಾಯನೋ ಅಯಂ ಮಾರ್ಗ, 4 ಜನ ಒಟ್ಟಿಗೆ ಮೋಕ್ಷವನ್ನು ಪಡೆಯಲಾರರು. ಪ್ರತಿಯೊಬ್ಬರೂ ತನ್ನ ಮೋಕ್ಷವನ್ನು ಪಡ್ಕೊಳ್ಳಬೇಕು. ಅದಕ್ಕೆ ಅನುಗುಣವಾಗಿ ಅವನ ದೇಹದ ಅಗತ್ಯ ಏನು, ಇಂದ್ರಿಯಗಳ ಅಗತ್ಯ ಏನು, ಮನಸ್ಸಿನ ಅಗತ್ಯ ಏನು, ಸಂಸ್ಕಾರ ಏನು, ಅವನ ಉಪಾಧಿಗಳೇನು, ಅವನ ಲಿಮಿಟೇಷನ್, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಗುರು ಅವನಿಗೆ ಹೇಳಬೇಕೇ ವಿನಃ ಈ ಶಾಸ್ತ್ರವನ್ನು ಹೇಳಿ ಪ್ರಯೋಜನ ಇಲ್ಲ. ಇದು ಶಾಸ್ತ್ರಕ್ಕೂ ಗುರುವಿಗೂ ಸಂಪ್ರದಾಯದಲ್ಲಿ ಮಾಡಿರತಕ್ಕಂಥ ವ್ಯತ್ಯಾಸ. ಆದ್ರೆ ಶಾಸ್ತ್ರವನ್ನು ಓದಿದರೂ ಕೂಡ ಒಬ್ಬ ಗುರುವನ್ನು ಹಿಡಿಯಬೇಕು. ಈ ಗುರು ಹೇಗೆ? ಗುರು ಶಿಷ್ಯ ಪರಂಪರೆಯಿಂದ ಯಾವುದು ಬರುತ್ತೋ, ನನ್ನ ಗುರುಗಳು ಏನು ಹೇಳಿದ್ರು ಅದನ್ನ ನನ್ನ ಶಿಷ್ಯನಿಗೆ ಹೇಳ್ತೀನಿ. ಪುಸ್ತಕದಲ್ಲಿ ಬರೆಯೋಲ್ಲ, ಅದನ್ನ ವೇದಿಕೆಯಲ್ಲಿ ಮಾತಾಡೋಲ್ಲ. ಆ ಗುರು ಅಲ್ಲಿ ಬಂದ್ರೆ ತದ್ವಿಜ್ಞಾನಾರ್ಥಂ ಗುರುಮೇವಾಭಿಗಚ್ಚೇತ್ ಅಂತ ಉಪನಿಷತ್ತು ಹೇಳುತ್ತೆ. ಇದನ್ನು ತಿಳ್ಕೊಳ್ಬೇಕಾದ್ರೆ ನೀವು ಕೇಳಿ ಪ್ರಯೋಜನ ಇಲ್ಲ, ಶಾಸ್ತ್ರ ಓದಿ ಪ್ರಯೋಜನ ಇಲ್ಲ. ಗುರುಮೇವಾಭಿಗಚ್ಚೇತ್ ಆದ್ರೆ ಗುರು ಅಂತ ಅನ್ನೋದಕ್ಕೆ ನಮ್ಮಂಥ ಗುರುಗಳನ್ನು ಹೇಳಿಲ್ಲ ಅವರು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಅಂಥ ಗುರುವನ್ನು ಹುಡುಕೊಂಡು ಹೋಗು ಅಂತ. ಅಂದ್ರೆ ಇಲ್ಲಿ ಆಗಮ ಅಂತನ್ನೋ ಮಾತಿಗೆ ಯಾವುದು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರುತ್ತೋ ಈ ರಹಸ್ಯೋಪದೇಶ, ಇದು ಆಗಮ. ಆಗಮದಲ್ಲಿ ರಹಸ್ಯ ಉಪದೇಶ ಒಬ್ಬನ ಕಿವಿಗೆ ಮಾತ್ರ ಬೀಳ್ಬೇಕದು, ಬೇರೆಯವನಿಗೆ ಬೀಳಬಾರ್ದು. ಯಾಕಂದ್ರೆ ಇವನಿಗೆ ಸ್ವಾಯತ್ತವಾಗಿ ಉಪಯೋಗವಾಗತಕ್ಕಂಥದ್ದು. ಇವರು ಅಭಿನವ ಗುಪ್ತರು ಹೇಳ್ತಾರೆ, ಶಾಸ್ತ್ರಮುಖ ಆಗಮ. ಈ ಗುರು ಯಾವುದನ್ನ ವಿಶ್ವಾಸದಿಂದ ತನಗೆ ಹೇಳಿಕೊಟ್ಟಿದ್ದಾನೋ, ಮತ್ತೆ ನಿಜಾನುಭವ, ಇದು ಕೊನೆಯ ಹಂತ ಅಲ್ಲ, ಇದು ಲಾಸ್ಟ್ ವರ್ಡ್ ಅಂತ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಇದಾದ ಮೇಲೆ ನಿಜಾನುಭವ, ನನ್ನದೇ ಅನುಭವ ಇದೆಯಲ್ಲ. ಶಾಸ್ತ್ರದಿಂದ ಬಂದದ್ದು ಒಂದು, ಗುರುವಿನಿಂದ ಬಂದದ್ದು ಬರೀ ಅವಲಂಬನೆಗಳಷ್ಟೇ. ಅದು ನನ್ನ ಅನುಭವ ಏನು? ನನ್ನ ಅನುಭವದಲ್ಲಿ ಈ ಶಾಸ್ತ್ರವನ್ನು ಹೇಗೆ ಮಾರ್ಪಡಿಸಿಕೊಂಡಿದ್ದೀನಿ ನನ್ನ ಅನುಭವಕ್ಕೆ. ಈ ತರ್ಕದ ಮಾತಲ್ಲ, ಇದು ವಿಚಾರದ ಮಾತಲ್ಲ. ಅನುಭವ ಅಂದ್ರೆ ನೇರವಾಗಿ ಈ ತತ್ವ ನನಗೆ ಹೇಗೆ ಮುಟ್ಟಿದೆ, ಈ ತತ್ವ ಹೇಗೆ ನನಗೆ ಬೆಳಕನ್ನು ಕೊಟ್ಟಿದೆ, ಈ ತತ್ವ ನನ್ನ ಎದುರಿಗೆ ಹೇಗೆ ತೋರಿಕೊಂಡಿದೆ, ಇದು ಅನುಭವದಿಂದ ಅವನು ಪಡ್ಕೊಳ್ಳಬೇಕಾದದ್ದು. ಇದನ್ನು ಹೇಳ್ತಾರೆ ಶಾಸ್ತ್ರಮುಖ ನಿಜಾನುಭವ ಸಿದ್ಧಂ. ಇದಾದ ಮೇಲೆ ಅವನು ಮನುಷ್ಯ ನಾನು ಈ ಪುಸ್ತಕಗಳನ್ನು ಹೇಗೆ ಬರೆದಿದ್ದೀನಿ, ಶಾಸ್ತ್ರ ಗ್ರಂಥಗಳನ್ನು ಬರೆದಿದ್ದೀನಲ್ಲ. ಎಷ್ಟೋ ಶಿಷ್ಯರಿಗೆ ಕ್ಷೇಮರಾಜ ಇತ್ಯಾದಿ, ಜಯರಥ ಮುಂತಾದ ಹಲವರಿಗೆ ನಾನು ವಿದ್ಯಾದಾನ ಮಾಡಿದ್ದೀನಲ್ಲ. ಇದು ಹೇಗೆ ಮಾಡಿದ್ದೀನಿ ಅಂದ್ರೆ ನನ್ನಿಂದ ಸ್ವಸಂವಿತ್,
ನನ್ನ ಅನುಭವ ಏನು? ಪುಸ್ತಕದ ಬದನೆಕಾಯಿ ಬೇರೆ, ಗುರುಗಳು ಹೇಳೋ ಮಾತು ಬೇರೆ, ಶಾಸ್ತ್ರ ನೂರು ಹೇಳಿ. ನನ್ನ ಅನುಭವ ಏನು? ಸ್ವಸಂವಿತ್, ನನ್ನ ಅರಿವಿಗೆ ಬಂದಂತಹದ್ದು ಯಾವುದು? ನನ್ನ ಅರಿವಿನಿಂದ ಜಾರಿಕೊಳ್ಳದೆ ಉಳಿದುಕೊಳ್ಳತಕ್ಕಂತಹ ತತ್ವ ಯಾವುದು? ಸ್ವಸಂವಿತ್ ಮತ್ತೆ ಸತ್ತರ್ಕ. ತರ್ಕದಲ್ಲಿ ಈ ಬರೀ ವಿಚಾರಕ್ಕಾಗಿ ಮಾಡೋ ತರ್ಕ ಇದೆ. ಬರೀ ಏನೋ ವಿಷಯ, ಈ ವಿಷಯ ಸಂದೇಹ, ನನಗೆ ಈ ಸಂದೇಹ ನಿವಾರಣೆ ಆಗಬೇಕು, ಪ್ರಶ್ನೆ ಕೇಳ್ತೀನಿ. ಇಂಥ ತರ್ಕ ಆಗೋಲ್ಲ. ನಿನ್ನ ಬುದ್ಧಿ ಎಷ್ಟು ಬೇಕಾದ್ರೂ ಇರಬಹುದು, ಆದರೆ ಸತ್ತರ್ಕ ಅಂತ ಉಪಯೋಗಿಸಿದ್ದಾರೆ. ಸತ್ ತರ್ಕ ಅಂದ್ರೆ ದಿಟವಾಗಿ ನಿನಗೆ ತತ್ವದ ಅನುಭವ ಆಗಬೇಕು ಅಂತನ್ನೋ ಕಾರಣದಿಂದ ನೀನು ವಿಚಾರ ಮಾಡಿದ್ರೆ ಇದು ಸತ್ತರ್ಕ. ಕೇವಲ ಕುತೂಹಲಕ್ಕಾಗಿ ಮಾಡೋದು ತರ್ಕ ಆಗೋಲ್ಲ, ಸತ್ತರ್ಕ ಆಗೋಲ್ಲ. ಯಾಕೆಂದ್ರೆ ಇಂಥ ಅಧ್ಯಾತ್ಮ ವಿದ್ಯೆಯಲ್ಲಿ ನಜಾತೋ ಸ್ಯಾತ್ ಕುತೂಹಲಿ, ಕೇವಲ ಕುತೂಹಲ ಇಲ್ಲಿ ಕೆಲಸ ಮಾಡಬಾರದು. ದಿಟವಾಗಿ ನನಗೆ ಅನುಭವ ಆಗಬೇಕು, ಜೀವನ ಸಾರ್ಥಕ್ಯ ಅದು ಅಂದನ್ನೋ ದೃಢವಾದ ವಿಶ್ವಾಸ ಇದ್ರೆ ಆಗ ವಿಚಾರ ಮಾಡು. ಬರೀ ಕುತೂಹಲಕ್ಕಾಗಿ ಬೌದ್ಧಿಕವಾಗಿ ವಿಚಾರ ಮಾಡೋದು ಪ್ರಯೋಜನ ಇಲ್ಲ. ಅದು ಸತ್ತರ್ಕ. ಈ ಸತ್ತರ್ಕ ಅಂತ ಅನ್ನೋದನ್ನು ನಾಳೆ ತಿರುಗಿ ಹೇಳ್ತಾ ಇದ್ದೀನಿ. ಇದ್ರ ವಿಷಯ ಅವರ ಷಡಂಗ ಯೋಗ ಅಂತ ಹೇಳ್ತಾರಲ್ಲ, ಅದು ಏನು ಅಂತ. ಸತ್ತರ್ಕ ಪತಿಶಾಸ್ತ್ರ ತ್ರಿಕಕ್ರಮಾತ್. ಈ ಪತಿಶಾಸ್ತ್ರ, ಪತಿ ಅಂದ್ರೆ ಶಿವ, ತ್ರಿಕ ಅಂತನ್ನೋ ಮಾತಿನಲ್ಲಿ 3 ವಿವರಗಳನ್ನು ಕೂಡಿಕೊಂಡದ್ದು. ಪತಿ, ಪಶು, ಪಾಶ. ಪತಿ ಅಂದ್ರೆ ಶಿವ, ಪಶು ಅಂದ್ರೆ ಜೀವ, ಇವನನ್ನು ಅಣು ಅಂತಲೂ ಕರೀತಾರೆ. ಮತ್ತು ಈ ಪಾಶ ಅವನನ್ನು ಯಾವುದು ಸಂಸಾರಕ್ಕೆ ಬಂಧನವಾಗಿಸಿದೆ, ಸಂಸಾರದಲ್ಲಿ ಕಟ್ಟೆ ಹಾಕಿದೆ, ಇದು ಪಾಶ, ಇದು ತ್ರಿಕ. ಈ 3 ತತ್ವಗಳಿದೆಯಲ್ಲ, ಈ 3 ತತ್ವಗಳ ವಿವರಣೆಯು ನಾಳೆ ಬರುತ್ತೆ. ತ್ರಿಕಶಾಸ್ತ್ರ ಅಂತಲೇ ಹೆಸರು ಇದು. ಇಲ್ಲಿ ಸುಮ್ಮನೆ ಆ ಗುರುಗಳ ವಿಷಯ ಹೇಳ್ತಾ ಬಂತಲ್ಲ. ಪತಿಶಾಸ್ತ್ರ ತ್ರಿಕ ಕ್ರಮಾತ್. ಇಲ್ಲಿ ಶಾಸ್ತ್ರ ತ್ರಿಕ ಅಂತನ್ನೋ ಮಾತಿನಲ್ಲಿ ಆಗಮ, ಸ್ಪಂದಶಾಸ್ತ್ರ, ಪ್ರತ್ಯಭಿಜ್ಞಾಶಾಸ್ತ್ರ, ಇದು 3 ತ್ರಿಕ. ಈ ಕಾಶ್ಮೀರ ಶೈವ ದರ್ಶನದಲ್ಲಿ ಆಗಮ ಸಂಪ್ರದಾಯ ಅಂತಿದೆ, ಸ್ಪಂದ ಸಂಪ್ರದಾಯ ಅಂತ ಭಟ್ಟ ಕಲ್ಲಟನಿಂದ ಬಂದಂತಹ ಸ್ಪಂದ ಸಂಪ್ರದಾಯ ಇದೆ, ಸೋಮಾನಂದನಾಥರಿಂದ ಬಂದಂತಹ ಪ್ರತ್ಯಭಿಜ್ಞಾ ದರ್ಶನ ಇದೆ. ಇದು 3 ಕೂಡಿಕೊಂಡು ಶಾಸ್ತ್ರ ತ್ರಿಕ ಅಂತ ಅನಿಸ್ಕೊಳ್ಳುತ್ತೆ. ಶಾಸ್ತ್ರ ತ್ರಿಕ ಕ್ರಮಾತ್. ಈ ಶಾಸ್ತ್ರಗಳು 3 ತ್ರಿಕ ಅಂತ ಇದು ಹೇಳ್ತಲ್ಲ, ಇದು 3 ಉಪಾಯಗಳನ್ನು ಹೇಳ್ತಾ ಇದೆ. ಶಾಂಭವೋಪಾಯ, ಶಾಕ್ತೋಪಾಯ, ಆಣಮೋಪಾಯ ಅಂತ 3 ಉಪಾಯಗಳನ್ನು ಹೇಳೋದು ಕ್ರಮ. ಅಲ್ಲಿ ತ್ರಿಕ ಕ್ರಮಾತ್. ಈ 3 ಉಪಾಯಗಳನ್ನು ತಿಳ್ಕೊಂಡು ನಾನು ಈ ಗ್ರಂಥಗಳನ್ನು ಬರೀತಾ ಇದ್ದೀನಿ. ಇಲ್ಲಿ ಸ್ವಸಂವಿತ್, ಸತ್ತರ್ಕ, ಪತಿಶಾಸ್ತ್ರ ಕ್ರಮ, ಪತಿಶಾಸ್ತ್ರ ತ್ರಿಕ ಕ್ರಮಾತ್. ಆದ್ರಿಂದ ನಾನೀ ಗ್ರಂಥ ರಚನೆಗೆ ಬಳಸಿಕೊಂಡಿರತಕ್ಕಂತಹ ಸಾಮಗ್ರಿ ನನ್ನ ಸಾಧನೆಯಲ್ಲೇ ಇದೆ. ಇನ್ನೊಂದು ಕಡೆ ಹೇಳ್ತಾರೆ, ನಚೈತತ್ ಸ್ವೋಪಜ್ಞಮೇವ ಗಸ್ಮಾಭಿರುಕ್ತಂ. ಇನ್ನೊಂದು ಕಡೆ ಇವರು ಆ ಪರಾತ್ರೀಶಿಕ ವಿವರಣೆಯಲ್ಲೇ ಇನ್ನೊಂದು ಕಡೆ ಹೇಳ್ತಾರೆ, ನಾನಿಷ್ಟೆಲ್ಲ ಹೇಳಿದ್ದೀನಲ್ಲ, ನಿನ್ನ ಕಲ್ಪನೆ ಯಾಕಿರಬಾರದಿದು? ಸ್ವೋಪಜ್ಞಮೇವ ಅಸ್ಮಾಭಿರುಕ್ತ. ಹಾಗಂದುಕೊಳ್ಳಬಾರದು ನೀವು. ನಾನೀಗ ಹೇಳ್ತಾ ಇರೋದು ನನ್ನ ಕಲ್ಪನೆ ಅಷ್ಟೇ, ನನ್ನ ವಿಚಾರ ಅಷ್ಟೇ ಅಂತ ಅಂದುಕೊಳ್ಳಬಾರದು. ನಚಯೇತತ್ ಸ್ವೋಪಜ್ಞಮೇವ ಕಸ್ಮಾಭಿರುಕ್ತಂ. ಹಾಗೆ ನನ್ನ ಅಭಿಪ್ರಾಯವನ್ನು ನಾನು ಹೇಳ್ತಾ ಇಲ್ಲ. ಅಪಿತು ಭಗವತಾ ಪೂರ್ವಾಚಾರ್ಯೈಶ್ಚ ಸರ್ವತ್ರ ಏವ ಉಕ್ತಂ ಇತಿ ನಿಖಿಲಸ್ಯ ಆನ್ಹಿಕಾರ್ಥಸ್ಯ ಅವಿಗೀತತಾಂ ದರ್ಶಯಿತು ಮಾ. ಹಿಂದಿನ ಆಚಾರ್ಯರೆಲ್ಲ ಇದನ್ನೇ ಹೇಳಿದ್ದಾರೆ, ಇದನ್ನು ಬಿಟ್ಟಿನ್ನೇನು ಹೇಳಿಲ್ಲ ಅವರು.
ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ನಾನು ಈ ಮಾತುಗಳನ್ನು ಆಡ್ತಾ ಇದ್ದೀನಿ. ಅಂದರೆ ಪೂರ್ವಾಚಾರ್ಯ ಸ್ಮರಣೆ ಅಂತನ್ನೋದು ಅಲ್ಲಿ ಇದೆ. ಅಭಿನವ ಭಾರತಿಯಲ್ಲೇ ಬರೋ ಒಂದು ಮಾತು ಅವರ ಗ್ರಂಥ ರಚನೆಗೆ ಇದ್ದಂತಹ ಸ್ಫೂರ್ತಿಯನ್ನು ಹೇಳುತ್ತೆ. ಅಭಿನವಗುಪ್ತೇನ ಮಯಾ ಶಿವಚರಣ ಸ್ಮರಣ ದೀಪ್ತೇನ. ಎಷ್ಟು ಧೈರ್ಯದಿಂದ, ಎಷ್ಟು ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಅವರು. ನಾನು ಬರೀತಾ ಇದ್ದೀನಲ್ಲ, ಮಯಾ ಅಭಿನವಗುಪ್ತೇನ ಮಯಾ, ಈ ಅಭಿನವಗುಪ್ತನಾದ ನಾನು ಬರೀತಾ ಇದ್ದೀನಲ್ಲ, ಹೇಗೆ ಬರೀತಾ ಇದ್ದೀನಿ? ಶಿವಚರಣ ಸ್ಮರಣ ದೀಪ್ತೇನ. ಅಭಿನವಗುಪ್ತ ಅಂತನ್ನೋನು ಈ ಶಿವ ಅಂದ್ರೇನು? ಸ್ವಭಾವ. ಮನುಷ್ಯರಿಗೆ ಆತ್ಯಂತಿಕವಾದ ಒಳಿವು ಯಾವುದೋ ಅದು ಶಿವ. ಶಿವ ಅಂದ್ರೆ ಒಳ್ಳೆಯದು ಅಂತ. ಇದು ಪಾರ ನಿಶ್ರೇಯಸ, ಇದು ಸ್ವಭಾವ ಅವನದು. ಮತ್ತೆ ಎಲ್ಲಿದ್ದಾನವನು? ಸ್ವಾತ್ಮಸ್ಥ, ನನ್ನ ಒಳಗಿದ್ದಾನವನು. ನಾನು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ನನ್ನ ಒಳಗೆ ಸ್ವ ಆತ್ಮಸ್ಥಸ್ಯ ಚಿದಾನಂದ ಐಕಮೂರ್ತೆ. ಅವನ ಪಂಚಕೃತ್ಯಗಳಲ್ಲಿ ಚಿತ್ ಅಂತನ್ನೋದೊಂದು ಶಕ್ತಿ ಇದೆ, ಬೆಳಗತಕ್ಕಂಥದ್ದು. ಪ್ರಕಾಶಮಾನವಾಗುವುದು ಚಿತ್. ಪ್ರಕಾಶದಲ್ಲಿ ಪ್ರಕಾಶ ರೂಪವಾಗಿರೋದು ಚಿತ್. ಬೆಳಕಿನಲ್ಲಿ ಬೆಳಕು ಯಾವುದೋ ಅದು ಚಿತ್. ಈ ಆನಂದ ಅಂತನ್ನೋ ಮಾತಿನ ಸ್ವಾತಂತ್ರ್ಯ, ಏನನ್ನಾದರೂ ಮಾಡತಕ್ಕ ಬಿಡತಕ್ಕ ಶಕ್ತಿ ಇದೆಯಲ್ಲ, ಇದು ಸ್ವಾತಂತ್ರ್ಯ ಶಕ್ತಿ, ಇದು ಆನಂದ. ಇದು ಚಿತ್ ಆನಂದ. ಉಳಿದ ಮೂರು ಇಚ್ಛಾ ಜ್ಞಾನ ಕ್ರಿಯಾ, ಇದು ಮೂರು ಬೇರೆ, ಇದು ಸೇರಿ ಪಂಚಕೃತ್ಯ ಅಂತ ಕರೀತಾರೆ. ಐದು ಶಕ್ತಿಗಳು ಈಶ್ವರನಿಗೆ. ಇದರಲ್ಲಿ ಈ ಚಿದಾನಂದ ಏಕಮೂರ್ತಿ, ಎಲ್ಲಿ ಚಿತ್ ಮತ್ತು ಈ ಆನಂದ ಎರಡೂ ಒಟ್ಟುಗೂಡಿದೆಯೋ ಅದು ಚಿದಾನಂದ ಏಕಮೂರ್ತೆ. ಯಾನಿ ಚರಣಾನಿ, ಅವನ ಚರಣಗಳು ಅಂದ್ರೆ ಏನು? ರಶ್ಮಯ, ಚಿದ್ರಶ್ಮಯ. ನನ್ನ ಒಳಗೆ ಒಂದು ಅರಿವಿದೆಯಲ್ಲ, ಶಿವನೇ ಒಳಗೆ ನಿಂತು ಎಲ್ಲ ಅನುಭವಕ್ಕೂ ಆಸರೆಯಾಗಿ ಒಂದು ಅರಿವನ್ನು ಉಂಟು ಮಾಡಿದ್ದಾನಲ್ಲ, ಇದರ ಹೊರಹೊಮ್ಮು ಕಿರಣಗಳಿದೆಯಲ್ಲ, ಇದು ಚರಣಾನಿ. ಇದನ್ನ ತೇಷಾಂ ಸ್ಮರಣಂ, ಅದನ್ನ ನಾನು ನೆನಪಿನಲ್ಲಿಟ್ಟುಕೊಂಡಿದ್ದೀನಿ. ನೆನಪಿನಲ್ಲಿಟ್ಟುಕೊಳ್ಳೋದು ಅಂದ್ರೆ ಏನು? ಶಬ್ದಾದಿ ವಿಷಯ ಗ್ರಹಣ ಕಾಲೇ ನಿಭಾಲನಂ ಪ್ರತಿಕ್ಷಣಂ ಸ್ವಾನುಭವ ಅಪ್ರಮೋಷಃ. ಈ ಶಿವನ ಚರಣಗಳನ್ನ ನೆನಪಿನಲ್ಲಿಟ್ಟುಕೊಳ್ಳೋದು ಅಂದ್ರೆ ಏನು ಅಂದ್ರೆ, ನಾವು ಯಾವ್ಯಾವ ವ್ಯವಹಾರದಲ್ಲಿ ಇರಲಿ, ಶಬ್ದಾದಿ ವಿಷಯ ಗ್ರಹಣ, ಶಬ್ದ ಸ್ಪರ್ಶ ರೂಪ ಇಂದು ಯಾವ್ಯಾವುದನ್ನು ನಾವು ಅನುಭವಿಸ್ತಾ ಇದ್ರೂ ಕೂಡ, ವ್ಯವಹಾರದಲ್ಲಿ ಇದ್ರೂ ಕೂಡ ಈ ತತ್ವ ಮರೆಯಾಗೋಲ್ಲ. ಅಪ್ರಮೋಷಂ, ನಾನು ಶಿವ, ಶಿವ ನನ್ನಲ್ಲಿ ಇದ್ದಾನೆ ಅಂತನ್ನೋ ಅರಿವಿದೆಯಲ್ಲ, ಇದು ಸ್ವ ಅನುಭವ ಅಪ್ರಮೋಷಂ. ಇದಕ್ಕೆ ಚ್ಯುತಿ ಇಲ್ಲ, ಇದಕ್ಕೆ ಕೊರತೆ ಇಲ್ಲ, ಇದಕ್ಕೆ ಹಾನಿ ಇಲ್ಲ. ಇದು ಸ್ಮರಣ. ಸ್ಮೃತಿ ಅಂದ್ರೆ ಇದು ಮೈಂಡ್ಫುಲ್ನೆಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಈ ಸ್ಮೃತಿ ಅಂದ್ರೆ ಮೈಂಡ್ಫುಲ್ನೆಸ್. ಯಾವಾಗಲೂ ನೆನಪಿನಲ್ಲಿ ಇರಬೇಕದು, ಯಾವಾಗಲೂ ಇರುತ್ತೆ, ಅನುಭವದಲ್ಲಿ ಇದು ಇರುತ್ತೆ. ತೇನ, ಈ ಸ್ಮರಣದಿಂದ ದೀಪ್ತ, ದೀಪ್ತ ಅಂದ್ರೆ ಬೆಳಗಿಸಿಕೊಂಡವನು, ಪರಾನಂದ ಚಮತ್ಕಾರ ಭಾಸ್ವರ. ನನ್ನ ಹೃದಯದಲ್ಲಿ ಈ ಶಿವಚರಣ ಸ್ಮರಣ ಇದೆಯಲ್ಲ, ಇದರಿಂದ ನನ್ನ ಹೃದಯ ಅರಳಿದೆ, ಬೆಳಕು ಒಳಗಿದೆ. ಈ ಬೆಳಕಿನಲ್ಲಿ ಪರಾನಂದ, ವಿಷಯಗಳಿಂದ ಬರತಕ್ಕ ಆನಂದ ಅಲ್ಲ, ನನ್ನ ಅರಿವು ನಿಜವಾದ ಸ್ವರೂಪ ಏನು ಅಂತ ಕಂಡುಕೊಂಡಿದ್ರಿಂದ ಬಂದ ಆನಂದ ಇದೆಯಲ್ಲ, ಇದು ಪರಾನಂದ. ಈ ಪರಾನಂದ ಚಮತ್ಕಾರ ಭಾಸ್ವರ. ಈ ಚಮತ್ಕಾರ ಅಂತನ್ನೋ ಮಾತು ಕೂಡ ಅಭಿನವಗುಪ್ತರಿಗೆ ತುಂಬಾ ಪ್ರಿಯವಾದ ಮಾತು. ಅದರ ವಿಷಯ ನಾಳೆ ಹೇಳ್ತೀನಿ ಸ್ವಲ್ಪ. ಹೀಗೆ ನನ್ನಲ್ಲಿ ಸಮಾವಿಷ್ಟ ಮಹೇಶ್ವರ ಸ್ವಭಾವ, ಮಹೇಶ್ವರನ ಸ್ವಭಾವವೇ ನನ್ನಲ್ಲಿ ಅಡಗಿರೋದ್ರಿಂದ
ನಾನೀ ಗ್ರಂಥಗಳನ್ನು ಬರೀತಾ ಇದ್ದೀನಿ. ಇದು ಅವರ ನಿಲುವು. ಮತ್ತೆ ಶ್ರೀಪೂರ್ವ ಶಾಸ್ತ್ರದಲ್ಲಿ ಹೇಳಿರೋದನ್ನ ಉದ್ಧಾರ ಮಾಡಿ ಹೇಳ್ತಾರೆ. ನಿಜವಾದ ಗುರು ದೇಶಕ್ಕೆ ಹೇಗಿರ್ತಾನೆ ಅಂದರೆ, ಅವನಲ್ಲಿ ಆ ಶಿವನ ಶಕ್ತಿ ಇದೆಯಲ್ಲ ಅದು ಸಮಾವೇಶ ಆಗಿರಬೇಕು. ಶಕ್ತಿಪಾದ ಅಂತ ಒಂದು ಅವರಲ್ಲಿ ಉಂಟು, ಅದರ ವಿಚಾರನೂ ಮುಂದೆ ಬರುತ್ತೆ. ಅವನಿಗೆ ಈ ಶಿವನ ಆವೇಶ ಆಗಿರಬೇಕು. ಅದು ಹೇಳ್ತಾರೆ. ಇದು ತತ್ವಾಲೋಕದಲ್ಲಿ ಅವರು ತಂತ್ರಲೋಕದಲ್ಲಿ ಹೇಳ್ತಕ್ಕ ಮಾತು. ರುದ್ರಶಕ್ತಿ ಸಮಾವೇಶಸ್ತತ್ರ ನಿತ್ಯಂ ಪ್ರತಿಷ್ಠಿತ. ಇವನಲ್ಲಿ ಆ ರುದ್ರನ ಶಕ್ತಿಯ ಸಮಾವೇಶ ಆಗಿದೆ, ಅದರಲ್ಲಿ ಇವನು ಎಡೆಬಿಡದೆ ಇದ್ದಾನೆ. ನಿತ್ಯಂ ಪ್ರತಿಷ್ಠಿತ. ಸತಿ ತಸ್ಮಿಂಶ್ಚ ಚಿಹ್ನಾನಿ ತಸ್ಯೈತಾನಿ ವಿಲಕ್ಷಯೇತ್. ಇಂಥವನು ಯಾರು, ಇವನಿಗೆ ಏನೇನು ಲಕ್ಷಣ ಇರುತ್ತೆ ಅಂತ ಇವನು ಶ್ರೀಪೂರ್ವ ಶಾಸ್ತ್ರದಿಂದ ಉದ್ಧಾರ ಮಾಡಿ ಹೇಳ್ತಾ ಇದ್ದಾರೆ. ತತ್ರೈತತ್ ಪ್ರಥಮಂ ಚಿಹ್ನಂ ರುದ್ರೇ ಭಕ್ತಿ ಸುನಿಶ್ಚಲ. ಮೊದಲನೇ ಲಕ್ಷಣ ಏನು ಅವನಲ್ಲಿ ಕಾಣೋದು ಅಂದರೆ, ಈ ಪರದೈವ ಪರತತ್ವ ಚಿತ್ ಅಂತ ಒಂದು ತತ್ವ ಇದೆಯಲ್ಲ, ಇದರಲ್ಲಿ ಅವನಿಗೆ ಎಡೆಬಿಡದ ವಿಶ್ವಾಸ ಇರಬೇಕು, ಶ್ರದ್ಧೆ ಇರಬೇಕು. ಇದು ಭಕ್ತಿ ಅಂತ ಅನ್ನಿಸ್ಕೊಳ್ಳುತ್ತೆ. ಭಕ್ತಿ ಅಂದರೆ ಅಂತರಾಯ ಸಹಸ್ರೇಣಾಪಿ ಅಪ್ರತಿಹತಃ. 100 ಎಡರು ತೊಡರುಗಳು ಬಂದರೂ ಕೂಡ ಯಾವುದು ಅಲ್ಲಾಡೋಲ್ವೋ ಅದು ಸುದೃಢ ಸ್ನೇಹ ಭಕ್ತಿ. ಭಕ್ತಿ ಅಂದ್ರೆ ಅದು ಒಂದು ಪ್ರೀತಿ, ಅದರಲ್ಲಿ ಸುದೃಢ, ಅದು ನೆಟ್ಟಿರ್ತಕ್ಕಂಥ ಒಂದು ಪ್ರೀತಿ. ಇದು ಎಷ್ಟು ಎಡರು ತೊಡರುಗಳು ಬಂದರೂ ಹೋಗದೇ ಇರತಕ್ಕಂಥದ್ದು. ಇದು ಭಕ್ತಿ ಸುನಿಶ್ಚಲ ದೈವೇ. ಇದು ಇದು ಲೋಕಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅಲೌಕಿಕವಾದದ್ದು, ಲೋಕೋತ್ತರವಾದದ್ದು, ವಿಶ್ವೋತ್ತೀರ್ಣವಾದದ್ದು. ಅದು ನನ್ನಲ್ಲಿ ಇದೆ. ಇದರಲ್ಲಿ ಒಂದು ಭಕ್ತಿ ಅವನಲ್ಲಿ ಕಾಣುತ್ತೆ. ಅಂದರೆ ಲೋಕದ ಗೀಳಿಗೆ ಅವನು ಅಂಟ್ಕೊಳ್ಳೋಲ್ಲ, ತನ್ನೊಳಗೆ ತಾನಿದ್ದಾನೆ. ಮತ್ತೆ ದ್ವಿತೀಯಂ ಮಂತ್ರ ಸಿದ್ಧಿ ಸ್ಯಾತ್ ಸದ್ಯ ಪ್ರತ್ಯಯದಾಯಿಕ. ಎರಡನೇ ಲಕ್ಷಣ ಏನು? ಅವನಾಡೋ ಮಾತು ಮಂತ್ರ. ಅವನಾಡೋ ಮಾತು ಬೇರೆ, ಮಂತ್ರ ಬೇರೆ ಅಂತಲ್ಲ. ಮಂತ್ರವಲ್ಲದ್ದು ಅವನ ಬಾಯಿಂದ ಬರೋದೇ ಇಲ್ಲ. ಮಂತ್ರ ಸಿದ್ಧಿ. ಅವನು ಯಾವ ಮಂತ್ರವನ್ನ ಜಪ ಮಾಡಿ ಅನುಷ್ಠಾನದಲ್ಲಿ ಇಟ್ಟುಕೊಂಡಿದ್ದಾನೋ ಅದರ ಸಿದ್ಧಿ ಅವನಿಗೆ ಆಗಿದೆ. ಸದ್ಯ ಪ್ರತ್ಯಯದಾಯಿಕ. ಅದರ ಸೂಚನೆ ಒಡನೆಯೇ ನಿಮಗೆ ಸಿಗುತ್ತೆ. ಇಂಥವನು ಗುರು. ಸದ್ಯ ಪ್ರತ್ಯಯದಾಯಿಕ ಮಂತ್ರಸಿದ್ಧಿ. ಸರ್ವತತ್ವವಶಿತ್ವಂಚ ತೃತೀಯಂ ಲಕ್ಷಣಂ ಸ್ಮರ್ತಂ. ಮೂರನೆಯ ಲಕ್ಷಣ ಏನು? ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿರೋ ಎಲ್ಲ ತತ್ವಗಳೂ ಕೂಡ ಇವನಲ್ಲಿ ಅಡಗಿವೆ. ಸರ್ವತತ್ವ ವಶಿತ್ವಂಚ. ಯಾವ ಶಾಸ್ತ್ರವನ್ನು ಇವನು ಬಿಡೋದಿಲ್ಲ, ಯಾವ ಶಾಸ್ತ್ರಕ್ಕೂ ಅಂಟಿಕೊಳ್ಳೋಲ್ಲ ಇವನು. ಸರ್ವತತ್ವ ವಶಿತ್ವಂ ಚ. ಮತ್ತು ಪ್ರಾರಬ್ಧ ಕಾರ್ಯ ನಿಷ್ಪತ್ತಿಶ್ಚಿಹ್ನಮಾಘುಶ್ಚತುರ್ಥಕಂ. ಪ್ರಾರಬ್ಧ ಕಾರ್ಯ ನಿಷ್ಪತ್ತಿ. ಅವನ ಕೈ ಹಿಡಿದ ಕೆಲಸ ಆಗೇ ಆಗುತ್ತೆ. ಅವನ ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಆಗದೇ ಇರೋಲ್ಲ. ಅವನ ಕೈ ಹಿಡಿದ ಕೆಲಸ ಪೂರೈಸದೇ ಇರೋಲ್ಲ. ಅಂದ್ರೆ ಅವನಲ್ಲಿ ಆ ಶಕ್ತಿ ಇದೆ, ರುದ್ರಶಕ್ತಿ ಇದೆ ಅಂತ ಅರ್ಥ. ಮತ್ತೆ ಕವಿತ್ವಂ ಪಂಚಮಂಗೇಯಂ ಸಾಲಂಕಾರಂ ಮನೋಹರಂ. ಐದನೆಯ ಚಿಹ್ನೆ ಏನು ಅಂದ್ರೆ ಅವನಿಗೆ ಒಂದು ಕವಿತ್ವ, ಕವಿರ ವರ್ಣನೆ, ತಿಳಿದಿದ್ದನ್ನ ಸ್ವಾರಸ್ಯವಾದ ಮಾತುಗಳಲ್ಲಿ ಹೇಳ್ತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಇದು ಕವಿತ್ವ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ಸಾಲಂಕಾರಂ, ಕೇಳುವರಿಗೆ ಹಿತವಾಗಿ ಮನೋಹರವಾಗಿ ಇರತಕ್ಕಂಥ ಮಾತುಗಳನ್ನು ಬಳಸಿ ಮನಸ್ಸಿಗೂ ಇಂದ್ರಿಯಗಳಿಗೂ ಹಿತವಾಗುವಂಥ ಮಾತಿನಿಂದ ಕವಿತ್ವ ಮಾಡ್ತಾನಲ್ಲ, ಇದು ಐದನೆಯದು. ಅವನಾಡೋ ಮಾತಿನಲ್ಲಿ
ಒಂದು ಚಮತ್ಕಾರ ಇದೆ, ಸ್ವಾರಸ್ಯ ಇದೆ, ಸೌಂದರ್ಯ ಇದೆ, ಒಂದು ಸೊಬಗಿದೆ, ಆಕರ್ಷಣೆ ಇದೆ, ಇದು ಅವನಲ್ಲಿ ಇರುತ್ತೆ. ಹೀಗೆ ಕವಿತ್ವಂ ಪಂಚಮಜ್ಞೇಯಂ ಸಾಲಂಕಾರಂ ಮನೋಹರಂ. ಮತ್ತೆ ಕಡೆಯದು ಸರ್ವಶಾಸ್ತ್ರಾರ್ಥವೇತ್ರತ್ವಂ. ಅವನಿಗೆ ಎಲ್ಲ ಶಾಸ್ತ್ರಗಳು ತಿಳಿದಿದೆ. ಯಾವ ಯಾವ ಶಾಸ್ತ್ರದಲ್ಲಿ ಏನೇನು ಹೇಳುತ್ತೆ ಇವನು ಅಧ್ಯಯನ ಮಾಡಿ ತಿಳಿದದ್ದು ಅಂತಲ್ಲ. ಹಠಾಚ್ಚಾಸ್ಯ ಜಾಯತೆ. ಅವನು ಇಷ್ಟು ನಿಷ್ಪನ್ನನಾಗಿರೋದ್ರಿಂದ ಶಾಸ್ತ್ರಗಳು ಇವನಿಗೆ ತಿಳಿದೇ ಇರೋದನ್ನು ಏನು ಹೇಳಲಾರು. ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿರೋದು ಇವನು ಬಲ್ಲ. ಶಾಸ್ತ್ರಗಳನ್ನು ಓದದೆ ಇವನಿಗೆ ಶಾಸ್ತ್ರಗಳ ಪರಿಚಯ ಇವನಿಗಿದೆ. ಹಠಾತ್ ಚಾಸ್ಯ ಜಾಯತೆ ಸರ್ವಶಾಸ್ತ್ರಾರ್ಥವೇತೃತ್ವಂ. ಹೀಗೆ ಯಾರಿಗೆ ಇದೆಯೋ ಈ ಮಹಾಪುರುಷ ಇದ್ದಾನಲ್ಲ, ಇವನಿಗೆ ರುದ್ರಶಕ್ತಿ ಅಂತನ್ನೋದು ಸಮಾವೇಶ ಆಗಿದೆ. ಇದಕ್ಕೆ ವ್ಯಾಖ್ಯಾನಕಾರ ಜಯರಥ ಬರೀತಾನೆ, ಸಮಸ್ತಂಚೇದಂ ಚಿಹ್ನಜಾತಂ ಅಸ್ಮಿನ್ನೇವ ಗ್ರಂಥಕಾರೇ ಪ್ರಾದುರಭೂತಿತಿ ಪ್ರಸಿದ್ಧಿ. ಇವರು ಅಭಿನವಗುಪ್ತರು ಇಷ್ಟೆಲ್ಲ ಹೇಳ್ತಾರೆ. ಇವನು ವ್ಯಾಖ್ಯಾನಕಾರ ಹೇಳ್ತಾನೆ, ಇವೆಲ್ಲವೂ ಕೂಡ ಈ ಗ್ರಂಥಕಾರರಲ್ಲಿ ಇದೆ ಅಂತ ಎಲ್ಲರಿಗೂ ಗೊತ್ತಲ್ಲ. ಈ ಹೇಳಿದ್ದೆಲ್ಲ ಅವರಲ್ಲಿ ಇದೆ, ಅಭಿನವಗುಪ್ತರಲ್ಲಿ ಇವೆಲ್ಲ ಇದೆ. ಸಮಸ್ತಂಚೇದಂ ಚಿಹ್ನಜಾತಂ ಅಸ್ಮಿನ್ನೇವ ಗ್ರಂಥಕಾರೇ ಪ್ರಾದುರಭೂತ್ ಇತಿ ಪ್ರಸಿದ್ಧಿ. ಇದಕ್ಕೆ ನಿದರ್ಶನವಾಗಿ ಅವನ ಶಿಷ್ಯ ಒಬ್ಬ ಮಧುರಾಜ ಅಂತ. ಆ ಮಧುರಾಜ ಒಂದು ಗುರುನಾಥ ಪರಾಮರ್ಶ ಅಂತ ಒಂದು ಸ್ತೋತ್ರ ಮಾಲಿಕೆಯನ್ನು ಬರೆದಿದ್ದಾನೆ. ತುಂಬಾ ಸ್ವಾರಸ್ಯವಾಗಿದೆ. ಅದರಲ್ಲಿ ಒಂದು ಮಾತು ತನ್ನ ವಿಚಾರವಾಗಿ, ಗುರುವಿನ ವಿಚಾರವಾಗಿ ಹೇಳ್ಕೊಳ್ತಾನೆ. ನ ವೇದ ವೇದಾಂಗ ಪರಿಶ್ರಮೋ ಮೇ. ನನಗೆ ವೇದಾಂಗಗಳನ್ನು ನಾನು ಓದಲಿಲ್ಲ. ನ ತರ್ಕ ಶಿಕ್ಷಾ, ತರ್ಕ ಮತ್ತು ಅದಕ್ಕೆ ಸಂಬಂಧಿಸಿದ ಶಾಸ್ತ್ರಗಳನ್ನು ನಾನು ಓದಲಿಲ್ಲ. ನ ಚ ಕಾವ್ಯ ಶಿಕ್ಷಾ, ಕಾವ್ಯಾದಿ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಲಿಲ್ಲ. ತಥಾಪಿ ತಾವತ್ ಪರಿಮಾರ್ಷ್ಟಿಮಾಂದ್ಯಂ ಗುರುಪದೇಶ ಪ್ರತಿಪತ್ತಿದಾರ್ಢ್ಯಂ. ನನಗೇನು ತಿಳಿಯುದು, ಆದರೆ ಈ ಗುರುಗಳ ಉಪದೇಶವನ್ನು ನಾನು ಕೇಳಿದಾಗ ಆ ತಿಳುವಳಿಕೆಯ ದಾರ್ಢ್ಯ ಎಷ್ಟಿದೆ ಅಂದರೆ, ನನ್ನ ಈ ಮಾಂದ್ಯ ಹೋಯಿತು, ಈ ಮಂದತನ ಹೋಯಿತು, ಎಲ್ಲವನ್ನೂ ತಿಳಿದ ಹಾಗಾಯಿತು. ನಾನು ಗುರುಗಳ ಉಪದೇಶವನ್ನು ಕೇಳಿದ ಮೇಲೆ ವೇದಾಂಗಗಳನ್ನು, ತರ್ಕವನ್ನು, ಕಾವ್ಯವನ್ನು ಎಲ್ಲವನ್ನು ನಾನು ತಿಳ್ಕೊಂಡಾಗಾಯಿತು. ತಥಾಪಿ ತಾವತ್ ಪರಿಮಾರ್ಷ್ಟ್ಯಮಾಂದ್ಯಂ ಗುರುಪದೇಶ ಪ್ರತಿಪತ್ತಿದಾರ್ಢ್ಯಂ. ಇದು ಅವನ ಶಿಷ್ಯ ಹೇಳಿಕೊಳ್ಳೋ ಮಾತು. ಎಷ್ಟಕ್ಕೆ ನಿಲ್ಲಿಸಬೇಕು ಹೇಳಿ? ನಿಲ್ಲಿಸಬಿಡಲ್ಲ? ಯಾಕಂದ್ರೆ ವಿಷಯ ಬಹಳ ಇರೋದ್ರಿಂದ ಇವತ್ತು ಒಂದು ಮುಗಿಸು, ನಾಳೆ ಇನ್ನೊಂದು ತಗೊಳ್ಬಹುದಲ್ಲ. ಇಲ್ಲಿ ಅನೇಕ ಗುರುಗಳು, ಅನೇಕ ಶಾಸ್ತ್ರ ಅಂತ ಹೇಳಿದಾಗ ಅವರು ನಮಗೆ ಮಾರ್ಗದರ್ಶನವಾಗಿ ಹೇಳ್ತಾರೆ. ಅನೇಕ ಶಾಸ್ತ್ರಗಳಿದೆ. ಒಂದು ಶಾಸ್ತ್ರಕ್ಕೂ ಇನ್ನೊಂದು ಶಾಸ್ತ್ರಕ್ಕೂ ವೈಲಕ್ಷಣ್ಯ ಇದೆ. ಒಂದು ಶಾಸ್ತ್ರಕ್ಕೂ ಇನ್ನೊಂದು ಶಾಸ್ತ್ರಕ್ಕೂ ವಿರೋಧ ಇದೆ. ಆದರೆ ಈ ಮೇಲ್ಮೇಲೆ ಇರತಕ್ಕಂಥ ನೋಟ ನಮಗೆ ಮುಖ್ಯ ಅಲ್ಲ. ಒಳಗೆ ಏನು ಹೇಳ್ತಾ ಇದ್ದಾರೆ ಅದು ಮುಖ್ಯ. ಅಂದರೆ ಸಮನ್ವಯ ದೃಷ್ಟಿ ಅವರದ್ದು. ಅದಕ್ಕೆ ಅವರು ಈಶ್ವರ ಪ್ರತ್ಯಭಿಜ್ಞಾ ವಿವೃತಿ ವಿಮರ್ಶಿನಿ ಅಂತನ್ನೋ ಗ್ರಂಥದಲ್ಲಿ ಹೇಳ್ತಾರೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಮಾತಿಗಿಂತ ನಿಮಗೆ ಅಭಿನವಗುಪ್ತರ ಮಾತು ನಿಮ್ಮ ಟಿವಿ ಮೇಲೆ ಬೀಳಲಿ ಅಂತ. ಇದು ಪರಿಚಯ ಇಲ್ಲದೇ ಇರೋದ್ರಿಂದ ಎಂಥ ದೊಡ್ಡ ವ್ಯಕ್ತಿ ನಮಗೆ ನಮ್ಮ ಪರಿಚಯದಲ್ಲಿ ಇಲ್ಲವಲ್ಲ, ಅವರ ಮಾತು ನಿಮಗೆ ನಿಮ್ಮ ಕಿವಿಗೆ ಬೀಳಲಿ ಅಂತ ಅನ್ನೋದ್ರಿಂದ ಇದನ್ನು ಉದ್ಧಾರ ಮಾಡಿ ಹೇಳ್ತಾ ಇದ್ದೀನಿ. ಪಾರಮೇಶ್ವರೇಶು ತಾವದಾಗಮೇಶು
ಶೈವ ವೈಷ್ಣವ ರಹಸ್ಯೇಷು ವೇದಾಂತೆ ಪುನಃ ಸ್ಪಷ್ಟ ಏವೋಕ್ತೋ ಅಯಂ ಅಸ್ಮದುಕ್ತೋರ್ಥಃ. ನಾನು ಗ್ರಂಥಗಳಲ್ಲಿ ಯಾವುದನ್ನು ಹೇಳ್ತಾ ಇದ್ದೇನೋ ಇದು ಈ ಶಾಸ್ತ್ರದ್ದು ಆ ಶಾಸ್ತ್ರದ್ದು ಅಂತ ಅಂದುಕೊಳ್ಳಬಾರದು ನೀವು. ಪಾರಮೇಶ್ವರೇಷು ತಾವದಾಗಮೇಶು, ಪಾರಮೇಶ್ವರ ಇತ್ಯಾದಿಯಾಗಿ 64 ಆಗಮಗಳಿದೆಯಲ್ಲ, ಈ 64 ಆಗಮಗಳಲ್ಲಿ ಏನು ಬರುತ್ತೋ ಅದನ್ನ ಶೈವ ವೈಷ್ಣವ ರಹಸ್ಯೇಷು, ಶೈವ ದರ್ಶನ ವೈಷ್ಣವ ದರ್ಶನ ಇದರಲ್ಲಿ ಅಂತರ್ಗತವಾಗಿರತಕ್ಕಂಥ ತತ್ವಗಳ ರಹಸ್ಯಗಳೇನಿದೆಯೋ ಅದು ವೇದಾಂತೆ ಪುನಃ ಉಪನಿಷತ್ತುಗಳನ್ನು ಆಧರಿಸಿ ಸಿದ್ಧವಾದಂಥ ದರ್ಶನ ಇದೆಯಲ್ಲ, ಈ ವೇದಾಂತದಲ್ಲಿ ಯಾವುದು ಇದೆಯೋ ಅದನ್ನ ಸ್ಪಷ್ಟ ಏವೋಕ್ತಃ ಅಯಂ ಅಸ್ಮದೋಕ್ತಃ ಅರ್ಥ. ನಾನು ಹೇಳಿದ್ದನ್ನು ನೀವು ಎಲ್ಲಿ ಬೇಕಾದರೂ ನೋಡಬಹುದು. ಇದು ಯಾವ ಗ್ರಂಥದಲ್ಲಿಯೂ ಕೂಡ ನಾನು ಹೇಳಿದ ಅರ್ಥವೇ ಇದೆ, ನಾನು ಹೇಳಿದ ಅಭಿಪ್ರಾಯಗಳೇ ಇದೆ. ತದನುಸಾರೇಣೈವ ಸುಗತೇನೋಕ್ತಂ ಚಿನ್ಮಾತ್ರಮಿದಂ ಯದು ತತ್ರೈಧಾತುಕಮಿತಿ. ಇನ್ನು ನಮ್ಮ ದರ್ಶನಗಳು ಮಾತ್ರ ಅಂತಲ್ಲ, ಇವರು ನಾನು ಓದಿದ್ದೇನೆ ನಾಸ್ತಿಕ ಆರ್ಹದ ಬೌದ್ಧಾದಿ, ನಾಸ್ತಿಕ ದರ್ಶನವನ್ನು ಅಧ್ಯಯನ ಮಾಡಿದ್ದೀನಿ, ಆರ್ಹದ ಅಂದರೆ ಜೈನ ದರ್ಶನವನ್ನು ಅಧ್ಯಯನ ಮಾಡಿದ್ದೀನಿ ಅಂತೆಲ್ಲ ಹೇಳಿಕೊಂಡಿದ್ದಾರೆ. ಇಲ್ಲಿ ಹೇಳ್ತಾರೆ ತದನುಸಾರೇಣೈವ, ಎಲ್ಲ ಆಗಮಗಳು ಎಲ್ಲ ತಂತ್ರಗಳು ಎಲ್ಲ ಉಪನಿಷತ್ತುಗಳು ಯಾವುದನ್ನು ಹೇಳುತ್ತೋ ಅದಕ್ಕೆ ಅನುಸಾರವಾಗಿಯೇ ಸುಗತೇನೋಕ್ತಂ, ಬುದ್ಧ ಹೇಳಿರೋದು ಇದನ್ನೇ ಬುದ್ಧ ಹೇಳಿರೋದು. ಬುದ್ಧ ಹೇಳಿದ್ದು ಬೇರೆ ಅಲ್ಲ. ಚಿನ್ಮಾತ್ರಮಿದಂ ಯತ್ ತ್ರೈಧಾತುಕಮಿತಿ, ಎಲ್ಲಕ್ಕೂ ಮೂಲಭೂತವಾದದ್ದು ಚಿತ್ ಅರಿವು. ಈ ಅರಿವನ್ನು ಬಿಟ್ಟು ಇನ್ಯಾವುದೂ ದಿಟ್ಟವಾದದ್ದಲ್ಲ. ಆದರೆ ತದತ್ರ ವಿವರಣಕಾರೈ ದುರಭಿನಿವೇಶೇನ ಪ್ರತಾರಿತೋ ಜನಃ. ಆದ್ರೆ ಜನರನ್ನ ಮೋಸ ಮಾಡ್ತಾ ಇದ್ದಾರಲ್ಲ ಯಾರು? ತದತ್ರ ವಿವರಣಕಾರೈ, ಉಪನಿಷತ್ತು ಹೀಗೆ ಹೇಳುತ್ತೆ, ಆಗಮ ಹೀಗೆ ಹೇಳುತ್ತೆ ಅಂತ ಜನಗಳಿಗೆ ಬೋಧೆ ಮಾಡ್ತಾ ಇದ್ದಾರಲ್ಲ ಇವರು ವಿವರಣಕಾರೈ, ಅದನ್ನು ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರಲ್ಲ ಇವರು ದುರಭಿನಿವೇಶೇನ, ಮನಸ್ಸಿನಲ್ಲಿ ಒಳ್ಳೆಯ ಸಂಕಲ್ಪ ಇಲ್ಲ ಅವರಿಗೆ. ತಮ್ಮ ಪ್ರತಿಷ್ಠೆಗೆ ಧನಾರ್ಜನೆಗೆ ಶಿಷ್ಯಾರ್ಜನೆಗೆ ಅನುಕೂಲವಾಗುವ ಹಾಗೆ ತತ್ವವನ್ನು ಪ್ರಚಾರ ಮಾಡ್ತಾರೆ. ಇದು ದುರಭಿನಿವೇಶ, ಮನಸ್ಸಿನಲ್ಲಿ ತತ್ವದ ಕಡೆ ನಿಷ್ಠೆ ಇಲ್ಲ, ತತ್ವವನ್ನು ಬೇರೆಯವರಿಗೆ ತಿಳಿಸಬೇಕು ಅಂತನ್ನೋಲ್ಲಿ ಶ್ರದ್ಧೆ ಇಲ್ಲ, ಬರೀ ತಮ್ಮ ವ್ಯವಹಾರದ ಸೌಲಭ್ಯಕ್ಕಾಗಿ ಮಾಡ್ತಾ ಇದ್ದಾರಲ್ಲ ಇವರು ವಿವರಣಕಾರೈ ದುರಭಿನಿವೇಶೇನ ಪ್ರತಾರಿತೋ ಜನಃ. ಜನರು ಮೋಸಗೊಂಡಿದ್ದಾರೆ. ಇದು ಬೇರೆ ಅದು ಬೇರೆ, ಅಲ್ಲಿ ಹೇಳಿರೋದಿದು ಇಲ್ಲಿ ಹೇಳಿರೋದಿದು, ಹೀಗೆಲ್ಲ ಪ್ರತಾರಿತ. ಅಸ್ಮಿಂಸ್ತು ಸತಿ, ಇದು ತತ್ವ ಒಂದೇ ಅಂತ ನಾವು ಅಂದುಕೊಂಡಾಗ ಈ ಶಾಸ್ತ್ರಗಳಲ್ಲಿ ಕೆಲವೊಮ್ಮೆ ಮೇಲ್ನೋಟಕ್ಕೆ ವೈಲಕ್ಷಣ್ಯಗಳು ಕಾಣಿಸುತ್ತೆ. ಅದು ನಾವು ಏನು ಮಾಡಬಹುದು? ಅಸ್ಮಿಂಸ್ತು ಸತಿ ಆಗಮೇಶು ಚ ದ್ವೈತ ವ್ಯಾಖ್ಯಾನಮಪಾಸ್ಯ ಬ್ರಹ್ಮವಾದೇ ಅವಿದ್ಯಾಂ ಮಾಯಾಶಕ್ತೀಕೃತ್ಯ ವಿಜ್ಞಾನದ್ವಯ ಆತ್ಮೇಶ್ವರಾಭಿಪ್ರಾಯೇಣ ನಿರೂಪ್ಯ ಸಿದ್ಧತ್ಯೇವ ಜನಃ. ಈ ವೇದಾಂತದಲ್ಲಿ ಒಂದು ಮಾತು ಬರುತ್ತೆ, ಅಥವಾ ಆಗಮದಲ್ಲಿ ಒಂದು ಮಾತು ಬರುತ್ತೆ. ಇದನ್ನೆಲ್ಲ ನಾವು ತತ್ವದ ದೃಷ್ಟಿಯಿಂದ ವಿವೇಚನೆ ಮಾಡಿದಾಗ ಇದರಲ್ಲಿ ವೈಲಕ್ಷಣ್ಯ ನಮಗೆ ಕಾಣಿಸೋಲ್ಲ. ಒಂದೊಂದರಲ್ಲಿ ಒಂದೊಂದನ್ನು ಬಿಡಿ. ಆಗಮದಲ್ಲಿ ಈಶ್ವರ, ಅವನ ಸೃಷ್ಟಿ ಇತ್ಯಾದಿ ದ್ವೈತ ಇದೆ, ದ್ವೈತವನ್ನು ಬಿಡಿ. ವೇದಾಂತದಲ್ಲಿ ಅವಿದ್ಯಾ ಅಂತ ಒಂದು ಪ್ರಸಕ್ತಿ ಇದೆ, ಇದನ್ನು ನಾವು ಹೇಳೋ ಮಾಯಾ ಅಂತ ಅಂದುಕೊಳ್ಳಿ. ಏನು ಅದರಲ್ಲಿ ಏನು ಹೋಯಿತು? ವಿಜ್ಞಾನ ದ್ವಯ, ಬೌದ್ಧರೇ ಹೇಳ್ತಾರೆ
ಆಲಯ ವಿಜ್ಞಾನ, ಪ್ರವೃತ್ತಿ ವಿಜ್ಞಾನ ಅಂತ ಎರಡು ವಿಜ್ಞಾನಗಳಿದೆ. ಇದನ್ನ ಆತ್ಮ ಈಶ್ವರ ಅಂತ ಅಂದುಕೊಳ್ಳೋಣ. ಹೀಗಂದುಕೊಂಡ್ರೆ ಸಿದ್ಧತ್ಯೇವ ಜನಕ್ಕೆ ಅನುಕೂಲವಾಗುತ್ತಲ್ಲ, ಜನಹಿತವಾಗುತ್ತಲ್ಲ. ಇದೊಂದು ದಾರಿ ಹಿಡಿದಿದೆ, ಅದೊಂದು ದಾರಿ ಹಿಡಿದಿದೆ, ನಾವು ಯಾವ ದಾರಿ ಹಿಡಿಯೋಣ ಅಂತನ್ನೋ ಈ ಒಂದು ಸಂಕಟ ಸಂದೇಹ ಜನರಿಗೆ ಬರೋಲ್ವಲ್ಲ. ಆದ್ರಿಂದ ಅವರು ಹೇಳ್ತಾರೆ, ಇದು ಪರ್ಯಂತ ಪಂಚಾಶಿಕ ಅಂತನ್ನೋ ಗ್ರಂಥದಲ್ಲಿ ಹೇಳೋ ಮಾತು, ಉಪಾಯೇನಾಗ್ರಹ ಕಾರ್ಯ ಉಪೇಯ ಭೈರವೀ ಸ್ಥಿತಿ ಯಾಸೌ ಸಂವೇತ್ತಾಮೇವ ಸರ್ವೋಪಾಯಾಂ ಸಮಾವಿಶೇತ್. ಆದ್ರಿಂದ ಜನ ಸಿದ್ಧಾಂತಕ್ಕಿಂತ ಸಾಧನೆಗೆ ಹೆಚ್ಚು ಗಮನ ಕೊಡಿ. ಉಪಾಯೇ ನಾಗ್ರಹ ಕಾರ್ಯ, ಪರಮಾರ್ಥವನ್ನ ಮುಟ್ಟೋದಕ್ಕೆ ದಾರಿ ಯಾವುದು ಅಂದ್ರೆ, ಈ ದಾರಿಯ ವಿಚಾರವಾಗಿ ನೀವು ಹಠ ಹಿಡಿಬಾರದು. ಇದೇ ದಾರಿ ಸರಿ, ಈ ದಾರಿಗೆ ಹೋದರೆ ನಿನಗೆ ವೈಕುಂಠ, ಈ ದಾರಿಗೆ ಹೋಗದೆ ಇದ್ರೆ ನಿನಗೆ ನರಕ ಅಂದ್ರೆ ಅರ್ಥಾತ್ ಕೈಲಾಸ ಅಂತ ಅನ್ನೋ ಮಾತನ್ನ ಆಡಬೇಡಿ. ಹೀಗೆ ಇದು ಆಗ್ರಹ, ಈ ಆಗ್ರಹವನ್ನು ಮಾಡಬಾರ್ದು. ಉಪಾಯೇನ ಆಗ್ರಹ ಕಾರ್ಯ, ಯಾರು ಯಾವ ದಾರಿ ಹಿಡಿದ್ರೂ ಕೂಡ ಅವ್ರ ಗುರಿಯನ್ನು ಮುಟ್ಟೋದು ಒಂದೇ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂತ ಭಗವದ್ಗೀತೆಯಲ್ಲಿ ಒಂದು ಮಾತು ಬಂತಲ್ಲ. ಹೀಗೆ ಉಪಾಯ, ಹೋಗೋ ದಾರಿ ಅವರಿಗೆ ಅಗತ್ಯ ಇದ್ರೆ, ಅಗತ್ಯ ಇಲ್ಲದೆ ಇರೋ ಸಾಮಾನ್ಯ ಜನ ಇದ್ದಾರಲ್ಲ, ಹೋಗದೂರಿನ ದಾರಿ ಕೇಳಿ ಮಾಡುವುದೇನು ಅಂತ ಪುರಂದರದಾಸರು ಹೇಳಿದ್ರು. ಸಾಧನೆ ಇಲ್ಲದೆ ಸಿದ್ಧಾಂತದಲ್ಲಿ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಇದು ಅದು ಅದು ಯಾಕೆ ಹೆಣಗಾಡ್ತೀರಿ? ನೀವು ಅಲ್ಲಿಗೇನು ಹೋಗೋಲ್ಲ. ಹೋಗದೂರಿನ ದಾರಿ ಕೇಳಿ ಮಾಡುವುದೇನು, ನೀವೇನ್ ಮಾಡ್ತೀರ ಅದನ್ನ? ಇದನ್ನ ಹೇಳ್ತಾ ಇದ್ದಾರೆ. ಉಪಾಯೇನ ಆಗ್ರಹ ಕಾರ್ಯ, ಯಾವ ದಾರಿ ಹಿಡಿಬೇಕು ಅಂತ ಅನ್ನೋದ್ರಲ್ಲಿ ಹಠ ಮಾಡಬೇಡಿ. ಉಪೇಯ ಭೈರವೀ ಸ್ಥಿತಿ, ಭೈರವಿ ಅಂತ ಅನ್ನೋ ಮಾತು ಈ ಶಾಸ್ತ್ರಕ್ಕೆ ವಿಶಿಷ್ಟವಾದದ್ದು. ಭೀ ಅಂದ್ರೆ ಸಂಸಾರದ ಭಯ, ಇದರಿಂದ ಉಂಟಾಗತಕ್ಕಂಥ ಆರ್ತನಾದ ಇದೆಯಲ್ಲ ಅದು ರವ. ಈ ಭೈರವ ಅಂದ್ರೆ ಪರಶಿವ ನಮ್ಮನ್ನ ಬಂಧನಕ್ಕೆ ಒಳಮಾಡಿ ಮುಕ್ತಿಗೆ ಒಯ್ಯುತ್ತಾರಲ್ಲ, ಇದು ಭೈರವಿ ಸ್ಥಿತಿ. ಅಂದ್ರೆ ಕಡೆ ಎಲ್ಲ ಮುಟ್ಟೋದು ಒಂದೇ ಸ್ಥಿತಿಯನ್ನ. ಆ ಅರಿವು ಒಂದಿದೆಯಲ್ಲ ಚಿನ್ಮಾತ್ರವಾದದ್ದು, ಎಲ್ಲಕ್ಕೂ ಮೂಲಭೂತವಾಗಿರ್ತಕ್ಕಂಥದ್ದು. ಇದು ಉಪೇಯ, ಎಲ್ಲ ದಾರಿಗಳು ಮುಟ್ಟತಕ್ಕ ಗುರಿ ಅಂದ್ರೆ ಅದೇ. ಯಾಸೌ ಸಂವಿತ್, ಎಲ್ಲ ಶಾಸ್ತ್ರಗಳಲ್ಲೂ ಈ ಸಂವಿತ್ ಅಂತನೋದು ಉಪಾದೇಯವಾದದ್ದು ನಮಗೆ. ಇದು ತಾಮ್ಯೇವ ಸರ್ವೋಪಾಯಾಂ ಸಮಾವಿಶೇತ್, ಇದು ಎಲ್ಲಕ್ಕೂ ಇದು ಮೂಲ. ಇದನ್ನು ಹಿಡ್ಕೊಳ್ಬೇಕು ನಾವು. ಎಲ್ಲ ಸಾಧನೆಗಳೂ ಕೂಡ ಈ ವಿಶ್ವ ಚೈತನ್ಯದ ಆವಿರ್ಭಾವಗಳು. ಸರಿಯಾಗಿ ಬಳಸಿದರೆ ಎಲ್ಲ ದಾರಿಗಳು ಒಂದೇ ಗುರಿಯನ್ನ ಸೇರುತ್ತೆ. ಇದು ಅವರ ಅಭಿಪ್ರಾಯ. ಆದ್ದರಿಂದ ಕಡೆಯಲ್ಲಿ ಹೇಳ್ತಾರೆ ಅವರು, ಅತಯೇವ ಪ್ರಥಾತಃ ಅಖಿಲ ಗ್ರಹಣೇನ ಇದಮಾಹ. ಸಿದ್ಧಾಂತ ಸಾಧನೆ ಅಂತ ಉಪದೇಶ ಮಾಡ್ತಾರಲ್ಲ, ಇವೆಲ್ಲ ನಮ್ಮ ತಿಳುವಳಿಕೆಗೆ ಬರುವಂಥ ಮಾತುಗಳು. ಪ್ರಥಾ ಅಂದ್ರೆ ಒಂದರ ವಿಸ್ತರಣ, ಒಂದರ ಆಖ್ಯಾನ, ಒಂದರ ಸಂಕ್ರಮಣ ಹೇಳ್ತಕ್ಕದ್ದು. ಪ್ರಥೆ ಅಂದ್ರೆ ಒಂದು ಯಶಸ್ಸು, ಸಂಕ್ರಮಣ ಒಂದು ವಿಸ್ತಾರ. ಇದಕ್ಕೆ ಪ್ರಥಾ ಅಂತ ಕರೀತಾರೆ. ಯಾವುದೋ ಒಂದು ತತ್ವ ಮನಸ್ಸಿನಲ್ಲಿ ಇದೆ, ಅದನ್ನು ಹೇಳೋದಕ್ಕಾಗಿ ನಾಲ್ಕು ಮಾತು ಬಳಸ್ತೀವಿ, ನಾಲ್ಕು ಬೇರೆ ಬೇರೆ ಅಭಿಪ್ರಾಯಗಳನ್ನು ಒಂದು ಮಾತಿನಲ್ಲಿ ಇಟ್ಟು ಹೇಳ್ತೀವಿ. ಇದು ಪ್ರಥಾ. ಲೋಕದಲ್ಲಿ ಜನರಿಗೆ ವ್ಯವಹಾರಕ್ಕೆ ಅನುಕೂಲವಾಗಿ ಅಗತ್ಯವಾಗಿ ಅವಿನಾಭಾವದಿಂದ ಇರತಕ್ಕದ್ದು ಈ ಪ್ರಥೆ. ಸಕಲೋ ಲೋಕಃ ಸಕಲಂಚ ಶಾಸ್ತ್ರಂ ಅಸ್ಮಾಭಿರ್ಯದ್ಯಪಿ ನ ಅವಲೋಕ್ಯತೆ. ನಾನೇನು ಎಲ್ಲ ಲೋಕವನ್ನು ನೋಡಲಿಲ್ಲ, ಎಲ್ಲ ಶಾಸ್ತ್ರಗಳನ್ನ ನೋಡಲಿಲ್ಲ ನಾನು. ತಥಾಪಿ ಯತ್ಕಿಂಚಿದ್ ವಸ್ತು ವಾ ವಿಕಲ್ಪಿತಂ ವಾ
ತತ್ಸರ್ವಂ ಪ್ರಥಮಾನಮೇವ ಸದ್ಭವತಿ. ಅದು ಇಷ್ಟು ನನಗೆ ತಿಳಿದಿದೆ. ಎಲ್ಲ ಶಾಸ್ತ್ರಗಳನ್ನು ನೋಡಲಿಲ್ಲ, ಎಲ್ಲ ಲೋಕವನ್ನು ನಾನು ಸಂಚಾರ ಮಾಡಿ ತಿಳಿದುಕೊಳ್ಳಿಲ್ಲ. ಯತ್ಕಿಂಚಿದ್ ವಸ್ತು, ಯಾವುದಾದರೂ ಒಂದು ಇದೆ ಅಂತನ್ನಿ, ಯಾವುದಾದರೂ ಒಂದು ನಾನು ಭಾವನೆಯಲ್ಲಿ ಮಾಡಿಕೊಂಡಿದ್ದೀನಿ ಅಂತನ್ನಿ, ವಿಕಲ್ಪ ಅಂತನ್ನಿ. ವಸ್ತುವಾ ವಿಕಲ್ಪಿತಂವಾ, ನಾನು ಮನಸ್ಸಿನಿಂದ ಆಲೋಚನೆ ಮಾಡಿಕೊಂಡಿದ್ದಿರಬಹುದು, ದಿಟವಾಗಿ ಇರೋದಿರಬಹುದು. ಇದೂ ಕೂಡ ಪ್ರಥಮಾನಮೇವ ಸದ್ಭವತಿ. ನಾವದರ ವಿಚಾರವಾಗಿ ಆಲೋಚನೆ ಮಾಡಿದರೆ, ಅದರ ವಿಚಾರವಾಗಿ ನಾವು ನಮ್ಮ ಮನಸ್ಸನ್ನು ಹರಿಸಿದರೆ, ಅದು ಇಲ್ಲದೇ ಇದ್ರೂ ಕೂಡ ಇದ್ದ ಹಾಗೆಯೇ. ಇಲ್ಲ ಅಂತ ತಳ್ಳಿ ಹಾಕುವ ಹಾಗಿಲ್ಲ. ಇದೆ ಅಂತ ಅನ್ನೋದಕ್ಕೆ ತಾರ್ಕಣ ಏನು, ಸಾಕ್ಷ್ಯ ಏನು, ರುಜುವಾತ್ ಏನು ಅಂದ್ರೆ ನಮ್ಮ ತಿಳುವಳಿಕೆಯೇ ಇದೆ ಅಂತ ಅನ್ನೋದಕ್ಕೆ. ನಮ್ಮ ತಿಳುವಳಿಕೆ ಇತ್ತು ಅಂದ್ರೆ ಅದು ವಿಕಲ್ಪ ಮಾಡಿಕೊಂಡಿದ್ದೇ ಆಗಲಿ, ಅದು ಕಾವ್ಯವೇ ಆಗಲಿ, ಯಕ್ಷಗಾನವೇ ಆಗಲಿ, ಅದು ಇದೆ ಅಂತಲೇ ಅರ್ಥ. ಕಣ್ಣೆದುರಿ ಇದೆ ಅಂತಲೇ ಅರ್ಥ. ಪ್ರತ್ಯಕ್ಷಮಿವ ದೃಶ್ಯತೆ, ಕಣ್ಣು ಎದುರಿಗೆ ನಿಂತ ಹಾಗೆ ಕಾಣುತ್ತೆ ಅಂತನ್ನೋದು. ಇದು ಹೇಳ್ತಾನೆ, ತತ್ಸರ್ವಂ ಪ್ರಥಮಾನಮೇವ ಸದ್ಭವತಿ. ಪ್ರಥಮಾನಚಾಚ ಪ್ರಥಾರೂಪಾತ್ ಭಗವತಃ ಪರಮಶಿವಾತ್ ಅನತಿರೇಕಿಣಿ. ಈ ನಮ್ಮ ತಿಳುವಳಿಕೆ ಅಂತಿದೆಯಲ್ಲ, ಇದು ಅರಿವಿನಿಂದ ಮೇಲೆ ಬಂದದ್ದು. ಈ ಅರಿವು ಶಿವನಿಂದ ಬೇರೆಯಾದದ್ದಲ್ಲ. ನ ಅತಿರೇಕಿಣಿ, ಶಿವನನ್ನು ಬಿಟ್ಟು ಬೇರೆ ಯಾವುದೋ ಒಂದು ಅರಿವಿದೆ ಅಂತ ಅಂದುಕೊಳ್ಳಬಾರದು. ನಮ್ಮ ತಿಳುವಳಿಕೆ ಏನಿದ್ರೂ ಕೂಡ ಅದು ಈ ಅರಿವಿನಲ್ಲೇ ಇರತಕ್ಕದ್ದು. ಇತಿ ಸಯೇವ ಪರ್ಯಂತೋಪಾಸನೀಯ ಪರಮಶಿವ ಉಪಾಸಿತಃ ಕಲ್ಪತೆ ಪರಮಶಿವಾಯ ಇತಿ ಶಂ. ಹೀಗೆ ಶಿವನನ್ನು ನಾವು ಪರಿಗ್ರಹ ಮಾಡಿದರೆ ಎಲ್ಲ ತಿಳುವಳಿಕೆಗೂ ಮೂಲಭೂತನಾದ ಅವನು ಪರಮಶಿವ. ಅತ್ಯಂತ ಹೆಚ್ಚಿನ ಒಳಿತು ಅಂದ್ರೆ ಅವನು. ಹೀಗೆ ಉಪಾಸನೆ ಮಾಡಿದರೆ ಕಲ್ಪತೆ ಪರಮಶಿವಾಯ, ನಮ್ಮ ಒಳಿತಿಗೆ ಇದು ದಾರಿಯಾಗುತ್ತೆ. ಇತಿ ಶಂ, ಹೀಗೆ ಒಳಿತಾಗಲಿ ಅಂತ ಈಶ್ವರ ಪ್ರತ್ಯಭಿಜ್ಞಾ ವಿವೃತಿ ವಿಮರ್ಶೆಯನ್ನು ಅವರು ಮುಗಿಸಿದ್ದಾರೆ. ಈ ಹೊತ್ತು ನಾವು ಇದನ್ನು ಮುಗಿಸೋಣ. ಹಾಗೆ ಇತಿ ಶಂ. ಪ್ರೊಫೆಸರ್ ಸಾಕರು ರಾಮಚಂದ್ರಯ್ಯರು ಉಪನ್ಯಾಸವನ್ನ ಕೊಡ್ತಾರೆ. ಈ ದಿನದ ಉಪನ್ಯಾಸವನ್ನ ನಡೆಸಿಕೊಟ್ಟಿದ್ದಕ್ಕಾಗಿ ಅಭಿಜ್ಞಾನದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಆಚಾರ್ಯ ರಾಮಚಂದ್ರಯ್ಯರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ತಾವು ನಾಳೆ ಎಂದಿನಂತೆ 6 ಗಂಟೆಗೆ ಉಪಸ್ಥಿತರಿದ್ದು ಈ ಅಭಿನವ ದರ್ಶನದಲ್ಲಿ ಪಾಲ್ಗೊಳ್ಳಬೇಕಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಕುಂಕುಮಕೇಸರ ಉಪನ್ಯಾಸ ಮಾಲೆಯ ಅಡಿಯಲ್ಲಿ ನಡೀತಾ ಇರುವ ಅಭಿನವ ದರ್ಶನ ಈ ಉಪನ್ಯಾಸ ಸರಣಿಗೆ ಮತ್ತೊಮ್ಮೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ದಿನದ ಉಪನ್ಯಾಸವನ್ನು ನಡೆಸಿಕೊಳ್ಳಲಿಕ್ಕೆ ಬಂದಿರುವ ಪ್ರೊಫೆಸರ್ ಸಾಕರು ರಾಮಚಂದ್ರಯ್ಯರಿಗೆ ತಮ್ಮೆಲ್ಲರ ಪರವಾಗಿ, ಅಭಿಜ್ಞಾನದ ಪರವಾಗಿ ನಮನಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ದಿನ ಅಭಿನವ ಗುಪ್ತರ ದಾರ್ಶನಿಕತೆಯನ್ನ ಕುರಿತು ಸಾಕರು ರಾಮಚಂದ್ರಯ್ಯರು ಮಾತಾಡ್ತಾರೆ. ದಯವಿಟ್ಟು ಈ ದಿನದ ಉಪನ್ಯಾಸವನ್ನ ನಡೆಸಿಕೊಳ್ಬೇಕಾಗಿ ರಾಯರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ನಮಸ್ಕಾರ. ನಿನ್ನೆ ಅಭಿನವ ಗುಪ್ತಪಾದರ ಒಂದು ಕಿರು ಪರಿಚಯವನ್ನ ಪಡೆದುಕೊಂಡಿದ್ದಾಯಿತು. ಈ ಹೊತ್ತು ಅವರು ದರ್ಶನ ಕ್ಷೇತ್ರದಲ್ಲಿ ಕೈಗೊಂಡ ಸಾಹಸದ ಕೆಲಸ ಏನು, ಅವರು ಈ ದಿಶೆಯಲ್ಲಿ ಸಾಧಿಸಿದ್ದೇನು ಅಂತನ್ನೋದರ ಬಗ್ಗೆ ಅಷ್ಟೇ ಸೂಕ್ಷ್ಮವಾದ ಸಂಗ್ರಹವಾದ ಪರಿಚಯವನ್ನು ಮಾಡಿಕೊಡೋಣ ಅಂತ ಇದ್ದೇನೆ ಇವತ್ತು. ನಿನ್ನೆ ಹೇಳಿದ ಹಾಗೆ, ತಮಗೆಲ್ಲ ಗೊತ್ತಿರೋ ಹಾಗೆ, ಅಭಿನವ ಗುಪ್ತರ ಕಾರ್ಯಕ್ಷೇತ್ರ
ಈಗ ನಾವು ಕಾಶ್ಮೀರ ಶೈವ ಅಂತ ಏನು ಕರಿತೀವಿ ಆ ದರ್ಶನ, ತ್ರಿಕ ದರ್ಶನ ಅಂತ ಮೊದಲು ಅದನ್ನು ಕರೀತಾ ಇದ್ದಿದ್ದು. ತ್ರಿಕ ಅಂತನ್ನುವುದಕ್ಕೆ ಅನೇಕ ಅರ್ಥಗಳಿದ್ದರೂ ಕೂಡ ಸಾಮಾನ್ಯವಾಗಿ ತ್ರಿಕಶಾಸ್ತ್ರ ಅಂತನ್ನೋದಕ್ಕೆ ಆಗಮ, ಸ್ಪಂದಶಾಸ್ತ್ರ ಮತ್ತು ಪ್ರತ್ಯಭಿಜ್ಞಾಶಾಸ್ತ್ರ ಈ ಮೂರು ಕಲಸಿ ಇರೋದು ತ್ರಿಕ ಅಂತ. ಇದು ವಸುಗುಪ್ತರ ಶಿವಸೂತ್ರಗಳು ಅಂತನ್ನೋದರಿಂದ ಆರಂಭ ಆಗಿ ಈ ಅಭಿನವಗುಪ್ತ ಪಾದರಿಗೆ ಮೊದಲು ಈ ದರ್ಶನದ ವ್ಯಾಪ್ತಿ ವಸುಗುಪ್ತರ ಶಿವಸೂತ್ರಗಳು ಮತ್ತೆ ಅವರ ನೇರ ಶಿಷ್ಯರಾದ ಭಟ್ಟ ಕಲ್ಲಟ ಇವರ ಸ್ಪಂದಕಾರಿಕೆ ಮತ್ತೆ ಸೋಮಾನಂದನಾಥರ ಶಿವದೃಷ್ಟಿ ಮತ್ತೆ ಸೋಮಾನಂದನಾಥರ ಮಗ ಉತ್ಪಲದೇವನ ಈಶ್ವರ ಪ್ರತ್ಯಭಿಜ್ಞಾ ವೃತ್ತಿ, ಇಷ್ಟು ಗ್ರಂಥಗಳ ವ್ಯಾಪ್ತಿ. ಈ ಗ್ರಂಥಗಳಿಂದ ಹೊರಹೊಮ್ಮಿದ ದರ್ಶನ ಪ್ರಕಾರ ಏನು ಅಂತನ್ನೋದು ಈ ಶಿವಸೂತ್ರಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಶಿವಸೂತ್ರಗಳಲ್ಲಿ 3 ಉನ್ಮೇಷಗಳಿವೆ. ಉನ್ಮೇಷ ಅಂದರೆ ಪರಿಚ್ಛೇದಗಳು, ಅಧ್ಯಾಯಗಳು. ಮೊದಲನೆಯದು ಶಾಂಭವ ಉಪಾಯವನ್ನು ಕುರಿತದ್ದು, ಎರಡನೆಯದು ಶಾಕ್ತ ಉಪಾಯವನ್ನು ಕುರಿತದ್ದು, ಮೂರನೆಯದು ಆಣವ ಉಪಾಯವನ್ನು ಕುರಿತದ್ದು. ಈ ಆಣವ, ಶಾಕ್ತ, ಶಾಂಭವ ಅನ್ನುವ ವಿಭಾಗ ಸಾಧನೆಗೆ ಸಂಬಂಧಪಟ್ಟಿದ್ದು. ಉಪಾಯ ಅಂತನ್ನೋ ಮಾತಿಗೆ ಸಾಧನೆ ಅಂತ ಅರ್ಥ. ಯಾವ ಸಾಧನೆಗೆ ಯಾರು ಅಧಿಕಾರಿ ಅಥವಾ ಒಬ್ಬನೇ ಅಧಿಕಾರಿ ತನ್ನ ಸಾಧನೆಯಲ್ಲಿ ಅನುಸರಿಸಬೇಕಾದ ಕ್ರಮ ಏನು, ಇದು ಮುಖ್ಯವಾಗಿದ್ದು ಈ ಶಾಸ್ತ್ರದಲ್ಲಿ ಸಾಧನೆಗೆ ಅನುಗುಣವಾಗಿ ಸಿದ್ಧಾಂತವನ್ನು ಹೇಳುವ ಒಂದು ಸಂಪ್ರದಾಯ. ನಾವು ಗಮನಿಸಬೇಕಾದದ್ದು ಸಾಧನೆ ಮುಖ್ಯ. ಅವರೆಲ್ಲ ಸಿದ್ಧ ಸಂಪ್ರದಾಯದಲ್ಲಿ ಬಂದವರು, ರಹಸ್ಯವಾದದವರು ಮತ್ತು ವಸುಗುಪ್ತನಾಗಲಿ, ಸೋಮಾನಂದನಾಥರಾಗಲಿ, ಕಲ್ಲಾಟ ಆಗಲಿ, ಉತ್ಪಲ ಇವರೆಲ್ಲ ಸಿದ್ಧ ಸಂತಾನ ಅಂತ ಸಿದ್ಧರ ಸಂತಾನದಲ್ಲಿ ಬಂದವರು. ಈ ಸಿದ್ಧರ ಸಂತಾನದಲ್ಲಿ ಗೊತ್ತು ಗುರಿಗಿಂತ ಹೆಚ್ಚಾಗಿ ಏನನ್ನು ಮಾಡಿದರೆ ಯಾವ ಸಿದ್ಧಿ, ಇದು ಸಾಧನೆಗೆ ಅನುಗುಣವಾದದ್ದು. ಈ ಶಿವದೃಷ್ಟಿ ಹಿಂದೆ ಇದ್ದಂತಹ ಒಂದು ಕ್ರಮ ಏನು, ಸಾಧನೆ ಮುಖ್ಯವಾದದ್ದು. ಈ ಸಾಧನೆಯಿಂದ ಯಾವ ಸಿದ್ಧಾಂತ ಹೊರಹೊಮ್ಮತ್ತೋ ಅದು ಸಿದ್ಧಾಂತ ಭಾಗ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಸಾಧನೆಗೆ ನೆರವಾಗುವಂತಹ ವಿವರಗಳನ್ನು ತಿಳ್ಕೊಂಡು ಸಾಕು. ಅಂದರೆ ಈ ಸಿದ್ಧಾಂತದಲ್ಲಿ ಒಂದು ನೆಲೆ, ಒಂದು ನಿಲುವು, ಒಂದು ಅಚ್ಚುಕಟ್ಟು, ಒಂದು ಚೌಕಟ್ಟು ಅಂತ ಇರಲಿಲ್ಲ. ಸಾಧನೆಗೆ ಅನುಗುಣವಾಗಿ ಸಿದ್ಧಾಂತವನ್ನು ರೂಪಿಸಿಕೊಳ್ಳುತ್ತಾ ಇದ್ರು. ಮತ್ತು ಈ ಸಿದ್ಧಾಂತದಲ್ಲಿ ಈ ರಹಸ್ಯವಾದ ಉಪದೇಶವನ್ನು ಪಡೆದುಕೊಳ್ಳದೇ ಇದ್ದವರಿಗೆ ಅನುಕೂಲವಾಗುವಂತಹ ವಿವರಗಳು ಇರಲಿಲ್ಲ. ಯಾರೋ ಗುರು ಅವನ ಶಿಷ್ಯನಿಗೆ ಅವನ ಮನೋವೃತ್ತಿಯನ್ನ, ಅವನ ಅಧಿಕಾರವನ್ನ, ಅವನ ಯೋಗ್ಯತೆಯನ್ನ, ಸಾಮರ್ಥ್ಯವನ್ನ ಗಮನಿಸಿ ಅವನಿಗೆ ಇಂಥ ಸಾಧನೆ ಮಾಡು ಅಂತ ಹೇಳ್ತಾ ಇದ್ದ. ಅವನು ಮಾಡ್ತಾ ಇದ್ದ. ಒಂದು ಸಿದ್ಧಾಂತವನ್ನು ಹೇಳಿ ಸಿದ್ಧಾಂತಕ್ಕೆ ಅನುಗುಣವಾಗಿ ಸಾಧನೆ ಮಾಡು ಅಂತ ಅನ್ನೋ ಪ್ರಮೇಯ ಇರಲಿಲ್ಲ. ಅಭಿನವಗುಪ್ತರು ತಾವು ಹಿಡಿಯುವಂತಹ ದಾರಿಯನ್ನ ಮಾರ್ಗೋ ನಮಃ ಅಂತ ಕರೆದಿದ್ದಾರೆ. 3 ಸಾರಿ ಈ ಮಾತನ್ನು ಬಳಸಿದ್ದಾರೆ. ನಾನು ಹೊಸ ದಾರಿಯನ್ನು ಹಿಡಿದಿದ್ದೀನಿ ಅಂದರೆ ಹಳೆಯ ತ್ರಿಕಶಾಸ್ತ್ರದ ಪದ್ಧತಿಯನ್ನು ನಾನು ಅನುಸರಿಸ್ತಾ ಇಲ್ಲ. ಮಾರ್ಗೋ ನಮಃ,
ಹೊಸ ದಾರಿಯನ್ನು ನಾನು ಹಿಡಿತಾ ಇದ್ದೀನಿ. ಈ ಹೊಸ ದಾರಿ ಅಭಿನವಗುಪ್ತರಿಂದಲೇ ಆರಂಭ ಆಯಿತು ಅಂತ ಹೇಳೋದಕ್ಕೆ ಬರೋಲ್ಲ. ಅವರ ಹಿಂದೆ ಇಂಥ ಕೆಲವು ಪ್ರಯೋಗಗಳು ನಡೆದಿದ್ದ ಹಾಗೆ ಕಾಣುತ್ತೆ. ಸೋಮಾನಂದನಾಥರ ಮಗ ಉತ್ಪಲದೇವ, ಅವನಿಗೆ ಈ ರಾಮಕಂಠ ಅಂತನೋ ಒಬ್ಬ ಶಿಷ್ಯ ಇದ್ದ. ಅವನನ್ನ ಅಭಿನವಗುಪ್ತರು ಅವನ್ನ ಪ್ರಸ್ತಾಪ ಮಾಡ್ತಾರೆ. ಶ್ರೀಮದುತ್ಪಲದೇವ ಪಾದ ಪದ್ಮೋಪಜೀವಿ ರಾಜಾನಕ ರಾಮಕಂಠ. ರಾಜಾನಕ ರಾಮಕಂಠ ಅಂತ ಇವನು ಉತ್ಪಲದೇವ ಪಾದ ಪದ್ಮೋಪಜೀವಿ, ಅವನ ಶಿಷ್ಯನಾಗಿದ್ದವನು ಅಂಥೇಳಿ ಉಲ್ಲೇಖ ಮಾಡ್ತಾರೆ. ಈ ರಾಮಕಂಠನ ಹೆಸರಿನಲ್ಲಿ ಒಂದು ಸ್ಪಂದ ತಾರಿಕ ಒಂದಿದೆ. ಮತಂಗ ತಂತ್ರಕ್ಕೆ ಅವರು ಬರೆದಂಥ ಒಂದು ವ್ಯಾಖ್ಯಾನ ಇದೆ. ಭಗವದ್ಗೀತೆಗೆ ಅವರು ಬರೆದಂಥ ಒಂದು ವ್ಯಾಖ್ಯಾನ ಇದೆ. ಈ ರಾಜಾನಕ ರಾಮಕಂಠ ಉಳಿದು ಬಂದಿದೆ. ಈ ಪರಂಪರೆಯಲ್ಲಿ ಸೋಮಾನಂದನಾಥ ಉತ್ಪಲ ಆದ ಮೇಲೆ ಅಭಿನವಗುಪ್ತರವರೆಗೆ ನಡುವೆ ರಾಜಾನಕ ರಾಮಕಂಠನನ್ನ ಸಂಪ್ರದಾಯ ಹೆಸರಿಸೋಲ್ಲ. ಆದರೆ ಅಭಿನವಗುಪ್ತರು ಹೇಳ್ತಾರೆ, ರಾಮಕಂಠ ಮಹಾಕಂಠ ಕಂಠೀರವ ಪದಾನುಗ ನ ಕುದಾರ್ಕಿಕ ಮಾತಂಗ ಗರ್ಜಿತೇಭ್ಯ ಬಿಭಾಮ್ಯಹಂ. ರಾಮಕಂಠ ಅಂದನ್ನೋರು ರಾಮಕಂಠ ಮಹಾಕಂಠ ಕಂಠೀರವ, ಅವರು ಸಿಂಹ. ಪದಾನುಗ, ಅವರ ಜಾಡನ್ನು ಹಿಡಿದ ನಾನು ಕುತಾರ್ಕಿಕ ಮಾತಂಗ ಗರ್ಜಿತೇಭ್ಯ, ಈ ಕೆಟ್ಟ ವಾದಗಳನ್ನು ಹಿಡಿದು ಈ ಆನೆ ಇದೆಯಲ್ಲ, ಆನೆ ಕೂಗು, ಇದಕ್ಕೆ ನಬಿಭಾಮ್ಯಹಂ, ನಾನು ಹೆದರೋಲ್ಲ. ಅಂದ್ರೆ ಏನು? ಈ ರಾಮಕಂಠರು ಆಗಿನ ಒಂದು ದಾರ್ಶನಿಕ ಪದ್ಧತಿಯಲ್ಲೇ ಸ್ವಲ್ಪ ಸಂಶಯವನ್ನ ಸಂದೇಹವನ್ನ ಕಂಡುಕೊಂಡು ಹೊಸ ದಾರಿಯನ್ನು ಹಿಡಿದಿದ್ದ ಹಾಗೆ ಕಾಣುತ್ತೆ. ಮತ್ತೆ ಅಭಿನವಗುಪ್ತರು ಅವರ ಹತ್ತಿರ ಶಿಷ್ಯವೃತ್ತಿ ಮಾಡ್ತಾ ಇದ್ದಾಗ ಅಭಿನವಗುಪ್ತರ ಮೇಲೆ ಅನೇಕವಾಗಿ ಒಂದು ಅಪವಾದಗಳು ಬಂದಿದ್ದಿರಬೇಕು. ಆವಾಗ ಅಂದ್ರೆ ಅಭಿನವಗುಪ್ತರ ವ್ಯಕ್ತಿತ್ವಕ್ಕೆ ಇದು ಒಂದು ಸೂಚನೆ. ಅವರು ನವಿಭಾಮ್ಯಹಂ, ನಾನು ಹೆದರೋಲ್ಲ ಅಂತ ಹೇಳಬೇಕಾದ್ರೆ ಹೆದರಿಸುವಂತಹ ಪ್ರಸಂಗ ನಡುವೆ ಇರಬೇಕು. ಈ ದರ್ಶನ ಕ್ಷೇತ್ರದಲ್ಲಿ ಹೊಸ ದಾರಿಯನ್ನು ಇವರು ಹಿಡಿದಾಗ ಅನೇಕ ಇತರ ದಾರಿಗಳಲ್ಲಿ ನಡೆದವರು ಇವರನ್ನು ಹೆದರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದದ್ದು ಇರಬೇಕು. ಆದ್ದರಿಂದ ಇವರು ರಾಮಕಂಠರ ಒಂದು ಸ್ಪಂದ ಕಾರಿಕೆಯ ಮಾತನ್ನು ಉದ್ಧಾರ ಮಾಡ್ತಾ ಅಪ್ರಾಸಂಗಿ, ಅಂದರೆ ಅಲ್ಲಿ ಪ್ರಸಂಗ ಇಲ್ಲದೇನೆ, ಅಗತ್ಯ ಇಲ್ಲದೇನೆ ರಾಮಕಂಠ ಮಹಾಕಂಠ ಕಂಠೀರವ ಪದಾನುಗ ನ ಕುತಾರ್ಕಿಕ ಮಾತಂಗ ಗರ್ಜಿತೇಭ್ಯ ಬಿಭಾಮ್ಯಹಂ. ಹೀಗೆ ಹೇಳಬೇಕಾದ್ರೆ ಆ ಕಾಲದಲ್ಲಿ ನಡೆದದ್ದು ಏನೋ ಒಂದು ಇರಬೇಕು. ಅಂದ್ರೆ ಏನು? ಅಭಿನವಗುಪ್ತರಿಗೆ ಪೂರ್ವದಲ್ಲಿ ಈ ನವೋ ಮಾರ್ಗೋ ನವಃ, ಹೊಸ ದಾರಿಯನ್ನು ಹಿಡಿಯತಕ್ಕಂಥ ಒಂದು ಪ್ರಯತ್ನ ನಡೆದಿರಬೇಕು. ಮತ್ತೆ ಅವರ ಗುರುಗಳು ಭಟ್ಟೇಂದು ರಾಜ. ಈ ಭಟ್ಟೇಂದು ರಾಜ ಅವರಿಗೆ ಭಗವದ್ಗೀತೆಯನ್ನು ಹೇಳಿಕೊಟ್ಟವರು. ಭಟ್ಟೇಂದು ರಾಜಾರಾಮ್ನಾಯ ಅಂತ ಅವರು ಭಗವದ್ಗೀತಾ ಅರ್ಥ ಸಂಗ್ರಹದಲ್ಲಿ ಮೊದಲಲ್ಲೇ ಹೇಳಿದ್ದಾರೆ. ಮತ್ತೆ ಅವರ ಲೋಚನ ಮತ್ತು ಅಭಿನವ ಭಾರತಿ ಇಲ್ಲೆಲ್ಲ ಭಟ್ಟೇಂದು ರಾಜರ ಒಂದು ಉಪದೇಶವನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಂಡಿದ್ದಾರೆ. ಮತ್ತು ಅಷ್ಟಲ್ಲದೇನೆ ಅವರು ವಿದ್ವತ್ ಕವಿ ಸಹೃದಯ ಚಕ್ರವರ್ತಿ ಅಂತ ಕರೆದಿದ್ದಾರೆ ಅವರನ್ನ. ಭಟ್ಟೇಂದು ರಾಜರನ್ನ ಅಸ್ಮದ್ ಉಪಾಧ್ಯಾಯ
ನಮ್ಮ ಉಪಾಧ್ಯಾಯರು ಕವಿ ಸಹೃದಯ ವಿದ್ವತ್ ಕವಿ ಸಹೃದಯ ಚಕ್ರವರ್ತಿ ಭಟ್ಟೇಂದುರಾಜ ಅಂಥೇಳಿ ಅಷ್ಟು ಅಭಿಮಾನದಿಂದ ಭಟ್ಟೇಂದುರಾಜರನ್ನ ಹೇಳಿಕೊಂಡಿದ್ದಾರೆ. ಈ ಭಟ್ಟೇಂದುರಾಜರಿಗೆ ಗುರುಗಳು ಮುಕುಲ ಭಟ್ಟ. ವೇದಿತ ಸರ್ವಶಾಸ್ತ್ರಾಣಾಂ ಭಟ್ಟ ಮುಕುಲಾಭಿರಾಹ. ಇವರು ಲಬ್ಧ್ವಾ ಕುತಶ್ಚಿದಾದರ್ಶಂ ಭ್ರಷ್ಟಾಂನಾಯಂ ಸಮುದ್ರತಂ ಅನ್ನೋ ಮಾತನ್ನು ಆಡಿದ್ದಾರೆ. ಇವು ಮುಕುಲ ಭಟ್ಟ ಇದ್ನಲ್ಲ ತನ್ನ ಪರಮಗುರು, ಇವರು ಲಬ್ಧ್ವಾ ಕುತಶ್ಚಿದಾದರ್ಶಂ, ಅವರು ಹೇಳುವ ಮಾತು ಎಲ್ಲಿಂದಲೋ ಇವರಿಗೆ ಒಂದು ಆದರ್ಶ ಬಂತು, ಒಂದು ಪ್ರೇರಣೆ ಬಂತು, ಒಂದು ಸ್ಫೂರ್ತಿ ಬಂತು. ಮುಕುಲರಿಗೆ ವೇದಿತ ಸರ್ವಶಾಸ್ತ್ರಾಣಾಂ ಭಟ್ಟೋ ಮುಕುಲ ಅಭಿರಹ. ಮುಕುಲ ಅಂತನ್ನೋ ಭಟ್ಟರಿದ್ದಾರಲ್ಲ ಇವರು ವೇದಿತ ಸರ್ವಶಾಸ್ತ್ರಾಣಾಂ ಎಲ್ಲ ಶಾಸ್ತ್ರಗಳನ್ನು ಓದಿದವರು. ಲಬ್ಧ್ವಾ ಕುತಶ್ಚಿತ್ ಎಲ್ಲಿಂದಲೋ ಇವರಿಗೆ ಒಂದು ಪ್ರೇರಣೆ, ಒಂದು ಆದರ್ಶ ಬಂತು. ಬಂದದ್ರಿಂದ ಭ್ರಷ್ಟಾಮ್ನಾಯಂ ಸಮುದ್ರತಂ, ಆಗಲೇ ಆಮ್ನಾಯ ಭ್ರಷ್ಟವಾಗಿತ್ತು. ಆಮ್ನಾಯ ಸರಿಯಾದ ದಾರಿಯನ್ನು ಹಿಡಿದಿರಲಿಲ್ಲ. ಇದನ್ನು ಸರಿಪಡಿಸೋದಕ್ಕೆ ಮುಕುಲ ಭಟ್ಟರು ಒಂದು ಪ್ರಯತ್ನ ಪಟ್ಟರು. ಭ್ರಷ್ಟಾಮ್ನಾಯಂ ಸಮುದ್ರತಂ ಅಂತನ್ನೋ ಮಾತು ಅಂದ್ರೆ ಏನು ತೋರಿಸುತ್ತೆ ಇದು? ಈ ಅಭಿನವ ಗುಪ್ತರಿಗೆ ತಮ್ಮ ಒಂದು ಶಾಸ್ತ್ರಕಾರ ಪ್ರವೃತ್ತಿಯಲ್ಲಿ ಈ ಮೊದಲಲ್ಲಿ ಇದ್ದಂಥ ಒಂದು ಕಾಶ್ಮೀರ ಶೈವ ಸಂಪ್ರದಾಯದ ಒಂದು ನಿಲುವು ಇದು ಅಷ್ಟು ಸಮರ್ಪಕವಾಗಿ ಅವರಿಗೆ ತೋರಲಿಲ್ಲ. ಆದ್ರಿಂದ ಮತ್ತೆ 3 ಸಾರಿ ಅವರ ಗ್ರಂಥಗಳಲ್ಲಿ ಮಾರ್ಗೋ ನಮಃ ಹೊಸ ದಾರಿಯನ್ನು ಹಿಡಿದಿದ್ದೀನಿ ನಾನು ಅಂತನ್ನೋದು ಹೇಳಿದ್ದಾರೆ. ಇದು ಏನು ಹೊಸ ದಾರಿ ಇವರಿಗೆ ಹಿಡಿದದ್ದು ಅಂದ್ರೆ, ಈ ಶಿವಸೂತ್ರಗಳ ಮೊದಲು ಹೇಳಿದ್ನಲ್ಲ ನಾನು, ಈ ಶಿವಸೂತ್ರಗಳಲ್ಲಿ ಶಾಂಭವೋಪಾಯ, ಶಾಕ್ತೋಪಾಯ, ಆಣವೋಪಾಯ ಇದನ್ನು ಹೇಳುವಾಗ ಒಂದು ಕ್ರಮ ಹೇಳಿದ್ದಾರೆ. ಮೊದಲ ಆಣವೋಪಾಯ, ಇದಕ್ಕೆ ಅಧಿಕಾರಿಗಳಾದವರಿಗೆ ಶಾಕ್ತೋಪಾಯ ಮತ್ತು ಶಾಂಭವೋಪಾಯಗಳಲ್ಲಿ ಪ್ರವೇಶ ಇಲ್ಲ. ಇದರಲ್ಲಿ ಇವರು ಒಂದು ಸಿದ್ಧಿಯನ್ನು ಪಡ್ಕೊಂಡ ನಂತರ ಶಾಕ್ತೋಪಾಯ, ಅನಂತರದಲ್ಲಿ ಶಾಂಭವೋಪಾಯ, ನೇರವಾಗಿ ಶಾಂಭವೋಪಾಯಕ್ಕೆ ಸಿದ್ಧಿ ಅವರಿಗೆ ಯೋಗ್ಯತೆ ಇಲ್ಲ, ಅಧಿಕಾರ ಇಲ್ಲ. ಮತ್ತೆ ಶಕ್ತಿಪಾತಾದಿ ಸಿದ್ಧಿ, ಶಕ್ತಿಪಾತ ಅಂತ ಒಂದಾಗುತ್ತೆ. ಶಕ್ತಿಪಾತ ಈಶ್ವರನೇ ಶಿವಯೇವ ಪಾದಯಿತ. ಯೋನುವಿಗೆ ಶಿವಶಕ್ತಿಯ ದಾರಿಯನ್ನು ತೋರಿಸುವುದಕ್ಕಾಗಿ ಶಿವನೇ ಶಕ್ತಿಪಾತವನ್ನು ಮಾಡ್ತಾನೆ. ಆಗ ಅಂತಃಸ್ಫುರಣೆಯಿಂದ ಇವರಿಗೆ ಶಿವನ ಒಂದು ಅರಿವಾಗುತ್ತೆ ಅನ್ನೋದು ಶಕ್ತಿಪಾತ ಅಂತ. ಈ ಶಿವಸೂತ್ರ ಮತ್ತು ಸ್ಪಂದಕಾರಿಕೆಗಳಲ್ಲಿ ಬರೋ ಹಾಗೆ ಈ ಶಕ್ತಿಪಾತ ಅಂತನ್ನೋದು ಜ್ಞಾನ ಮಾರ್ಗ ಅಲ್ಲ. ಶಕ್ತಿಪಾತವೂ ಒಂದು ಸಿದ್ಧಿ ಮಾರ್ಗ ಅಂತನ್ನುವ ಹೊಳಹು ಆ ಗ್ರಂಥಗಳಲ್ಲಿ ಕಾಣುತ್ತೆ. ಈ ಕ್ರಮ ಅಂತನ್ನೋದು ಇದು ಈ ಒಂದು ಜ್ಞಾನ ಪ್ರಧಾನವಾದ ಒಂದು ದರ್ಶನದಲ್ಲಿ ಈ ಕ್ರಮದ ಚಿಂತನೆ ಯಾಕೆ? ಅಭಿನವ ಗುಪ್ತರು ಹೇಳಿದದ್ದು ಅಕ್ರಮ, ಕ್ರಮ ಇಲ್ಲದೇ ಇರುವಂಥ ಒಂದು ಸಾಧನೆಯನ್ನ ಅಭಿನವ ಗುಪ್ತರು ನಮ್ಮ ಗ್ರಂಥಗಳಲ್ಲಿ ಎಲ್ಲ ಪ್ರತಿಪಾದನೆ ಮಾಡಿಕೊಂಡು ಬಂದಿರೋದು. ಈಗ ತ್ರಿಕಾ ಅಂತನ್ನೋ ಮಾತಿನಲ್ಲಿ ಅವರು ಭೇದ, ಅಭೇದ, ಭೇದಾಭೇದ ಅಂತ 3 ಮಾಡಿಕೊಂಡಿದ್ದಾರೆ. ದ್ವೈತ, ದ್ವೈತಾದ್ವೈತ, ಅದ್ವೈತ, ಪರ, ಪರಾಪರ, ಅಪರ. ಈ ತ್ರಿಕಾ ಅಂದ್ರೆ ಇದು ಮೂರು ಕ್ರಮವಾಗಿ ಅಪರದಿಂದ ಪರಾಪರ, ಪರಾಪರದಿಂದ ಪರ,
ಭೇದದಿಂದ ಭೇದಾಭೇದ, ಭೇದಾಭೇದದಿಂದ ಅಭೇದ, ದ್ವೈತದಿಂದ ದ್ವೈತಾದ್ವೈತ, ದ್ವೈತಾದ್ವೈತದಿಂದ ಅದ್ವೈತ. ಇದು ಒಂದು ಕ್ರಮ. ಇದು ಕ್ರಮವನ್ನು ಹಿಡಿದಂತಹದ್ದು ಅಭಿನವಗುಪ್ತರಿಗೆ ಹಿಂದಿನ ತ್ರಿಕ ದರ್ಶನದ ಪದ್ಧತಿ. ಇವರು ಈ ಕ್ರಮವನ್ನ ಈ ಸ್ಪಂದಕಾರಿಕೆಯಾಗಲಿ ಶಿವದೃಷ್ಟಿಯಾಗಲಿ ಯಾವುದು ಅನುಸರಿಸಿತೋ ಮಾಲಿನಿ ವಿಜಯ ತಂತ್ರ, ಸ್ವಚ್ಛಂದ ತಂತ್ರ, ಇದೆರಡೂ ಮೂಲಭೂತವಾದಂತಹ ಆಕರ ಗ್ರಂಥಗಳು. ಇದು ಉಪಜೀವ್ಯ ಗ್ರಂಥಗಳು. ಮಾಲಿನಿ ವಿಜಯ ತಂತ್ರ, ಮಾತಂಗ ತಂತ್ರ, ಇದರಲ್ಲಿ ಇದನ್ನು ಹೇಳಲಿಲ್ಲ ಅಭಿನವಗುಪ್ತರು. ಆದ್ದರಿಂದ ಈ ತ್ರಿಕಶಾಸ್ತ್ರದಲ್ಲೇ ಒಂದು ಕ್ರಾಂತಿಯನ್ನ ಆ ಕಾಲದಲ್ಲಿ ಉಂಟು ಮಾಡಿ ಈ ಅಕ್ರಮ ಅಂತನ್ನೋದೇ ದಾರಿ, ಕ್ರಮ ಹಿಡಿದು ಮಾಡಬೇಕಾಗಿಲ್ಲ. ಯಾರಿಗೆ ಯಾವುದು ರುಚಿಸುತ್ತೋ ಅದನ್ನ ಅವನು ಹಿಡಿಯಬೇಕು. ಬೇರೆಯದರ ಒಂದು ಆಗ್ರಹದಿಂದ, ಗುರುವಿನ ನಿರ್ದೇಶನದಿಂದ ಒಂದು ದಾರಿಯನ್ನು ಹಿಡಿದರೆ ಸಹಜವಾದಂಥ ಅಪವರ್ಗ ಅವನಿಗೆ ಸಿಗೋಲ್ಲ. ಅಂತಃಸ್ಫುರಣೆ ಇರಬೇಕು. ಅಂತಃಸ್ಫುರಣೆಯಿಂದ ಈ ಕ್ರಮ ಅಂತನ್ನೋದು ನಿಲ್ಲೋಲ್ಲ. ಅದರಿಂದ ಅಕ್ರಮ ಅಂತನ್ನೋದು ಅಭಿನವಗುಪ್ತರು ಹಿಡಿದ ದಾರಿ. ಈ ಅಕ್ರಮ, ಮುಂದೆ ಕೆಲವು ಅವರ ಮಾತುಗಳನ್ನು ಉದ್ಧಾರ ಮಾಡ್ತೀನಿ. ಈ ಅಕ್ರಮದಿಂದ ಏನಾಯಿತು, ಆ ಕಾಲದಲ್ಲಿ ಅಲ್ಲಿಂದ ಒಂದು 2 ಶತಮಾನಗಳ ನಂತರ ಈ 84 ಸಿದ್ಧರ ಒಂದು ಪ್ರತೀತಿ ಬಂತಲ್ಲ, ಚತುರಶೀತಿ ಸಿದ್ಧರು ಅಂತ ಹೇಳಿ. ಈಗಿನ ಬಂಗಾಳ, ಬಿಹಾರ ಈ ಪ್ರಾಂತಗಳಲ್ಲಿ ಇದ್ದವರು ಅನಂತರದಲ್ಲಿ ಕಾರಣಾಂತರದಿಂದ ನೇಪಾಳದಲ್ಲಿ, ಹಿಮಾಲಯ ಪ್ರಾಂತದಲ್ಲಿ, ಟಿಬೆಟ್ನಲ್ಲಿ ಇವರು ಹೋಗಿದ್ದವರು. ಈ ಚತುರಶೀತಿ ಸಿದ್ಧರ ಸಂಪ್ರದಾಯ ನಮ್ಮಲ್ಲಿ ಉಳಿದಿರೋದಕ್ಕಿಂತ ಹೆಚ್ಚಾಗಿ ನೇಪಾಳ, ಟಿಬೆಟ್ಗಳಲ್ಲಿ ಇದೆ. ಇವತ್ತಿಗೂ ನೇಪಾಳ, ಟಿಬೆಟ್ಗಳಲ್ಲಿ ಇದೆ. ಇಲ್ಲಿ ಈ ಚತುರಶೀತಿ ಸಿದ್ಧರಲ್ಲಿ ಈ ಅಭಿನವಗುಪ್ತಪಾದರನ್ನು ಒಬ್ಬ ಸಿದ್ಧರು ಅಂತ ಪರಿಗಣಿಸುವಂತಹ ಸಂಪ್ರದಾಯ ಇದೆ, ಇವತ್ತಿಗೂ ಇದೆ. ಮತ್ತೆ ಅಭಿನವಗುಪ್ತರ ಈ ಕೆಲವು ಸಣ್ಣ ಸಣ್ಣ ಕೃತಿಗಳಿದೆಯಲ್ಲ, ಈ ಸಣ್ಣ ಅನುಭವ ನಿವೇದನ ಇತ್ಯಾದಿಯಾಗಿ, ಅನುತ್ತರಾಷ್ಟಿಕ, ಇಂಥ ಕೃತಿಗಳು ನಮಗೆ ಈ ಚತುರಶೀತಿ ಸಿದ್ಧರಲ್ಲಿ ಕೆಲವರು ಮೀನನಾಥ, ಚೌರಂಗಿನಾಥ ಮತ್ತು ಚಾರ್ಪಟನಾಥ ಇಂಥ ಅವರ ದೋಹಗಳಿದೆಯಲ್ಲ, ಆ ದೋಹಗಳಲ್ಲಿ ನಮಗೆ ಇದರ ಒಂದು ಪ್ರತಿಚ್ಛಾಯೆ ನಮಗಲ್ಲಿ ಕಾಣುತ್ತೆ. ಅಂದ್ರೆ ಏನು, ಈ ಅಕ್ರಮ ಅಂದ್ರೆ ಏನು, ಸಹಜವಾಗಿ ಮನುಷ್ಯ ಹೇಗಿರಬೇಕು ಹಾಗೆ. ಇಲ್ಲಿ ಅದನ್ನು ಮುಂದೆ ಓದಬೇಕಾದದ್ದು, ಈಗಲೇ ಓದಿ ಹೇಳ್ತೀನಿ. ಸಂಸಾರೋಸ್ತಿ ನ ತತ್ವದಸ್ತನುಭೃತಾಂ ಬಂಧಸ್ಯ ವಾರ್ತೈವಕಾ ಬಂಧೋ ಯಸ್ಯ ನ ಜಾತು ತಸ್ಯ ವಿತಥಾ ಮುಕ್ತಸ್ಯ ಮುಕ್ತಿಕ್ರಿಯಾ ಮಿಥ್ಯಾಮೋಹ ಕೃದೇಶ ರಜ್ಜುಭುಜಗಚ್ಛಾಯಾ ಪಿಶಾಚ ಭ್ರಮೋ ಮಾ ಕಿಂಚಿತ್ಯಜ ಮಾ ಗೃಹಾಣ ವಿಹರಸ್ವಸ್ಥೋ ಯಥಾವಸ್ಥಿತಃ. ಈ ಸಂಸಾರ ಅಂತ ಇದೆಯಲ್ಲ, ನ ತತ್ವತಃ ಅಸ್ತಿ, ವಾಸ್ತವವಾಗಿ ದಿಟವಾಗಿ ಇನ್ನೊಂದು ಪ್ರತಿವಸ್ತುವಾಗಿ ಈ ಸಂಸಾರ ಅಂತ ಇಲ್ಲ. ಸಂಸಾರ ಅಸ್ತಿ ನ ತತ್ವತಃ ತನುಭೃತಾಂ. ಈ ಶರೀರವನ್ನು ಧರಿಸಿರತಕ್ಕಂಥ ಅಣು ಇದ್ದಾನಲ್ಲ, ಜೀವಿ, ಪರಿಮಿತ ಗ್ರಾಹಕನಾದವನು, ಇವನಿಗೆ ಈ ಸಂಸಾರದ ಬಾಧೆ ಅಂತ ಇದ್ರೂ ಕೂಡ ವಾಸ್ತವವಾಗಿ ಸಂಸಾರ ಅಂತ ಇಲ್ಲ. ಬಂಧಸ್ಯ ವಾರ್ತೈವಕ. ಹೀಗೆ ಅವನಿಗೆ ಬಂಧವೇ ಇಲ್ಲದೆ ಇದ್ದ ಮೇಲೆ, ಅವನಿಗೆ ವಾಸ್ತವವಾಗಿ ಸಂಸಾರವೇ ಇಲ್ಲದೆ ಇದ್ದ ಮೇಲೆ ಯಾವುದು ಕಟ್ಟಾಕತ್ಯವನ್ನ? ಈ ಬಂಧದ ಮಾತು ಎಲ್ಲಿರು? ಸಂಸಾರ ಅಂದ ತಕ್ಷಣ ಬಂಧ